ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಏಪ್ರಿಲ್ ತಿಂಗಳ 6ನೇ ತಾರೀಕು, ಇಂದು ವಾಸರ ಅಂದರೆ ಸೋಮವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ, ವಸಂತ ಋತು, ಚೈತ್ರ ಮಾಸ, ಕೃಷ್ಣ ಪಕ್ಷದ ಚತುರ್ಥಿಯ ತಿಥಿ ಇರುವಂಥ ದಿನ. ಇದು ಅಂದರೆ ಈ ಚತುರ್ಥಿಯ ತಿಥಿ ಈ ದಿನ ಬೆಳಿಗ್ಗೆ 11:42 ಇರಲಿದೆ. ನಂತರ ಪಂಚಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಅನುರಾಧ ನಕ್ಷತ್ರ. ಇದು ಈ ದಿನ ರಾತ್ರಿ 12:41 ಇರಲಿದೆ. ನಂತರ ಜ್ಯೇಷ್ಠ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಮಧ್ಯಾಹ್ನ 2:13 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಸಿದ್ಧಿ ಯೋಗ. ಇದು ಈ ದಿನ ಅಪರಾಹ್ನ 3:24 ಇರಲಿದೆ. ನಂತರ ವ್ಯತಿಪಾತ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೀನ, ಚಂದ್ರ ಇರುವಂಥ ರಾಶಿ ವೃಶ್ಚಿಕ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:50 ಬೆಳಿಗ್ಗೆ 9:22 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 1:58 ಅಪರಾಹ್ನ 3:30 ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10:54 ಮಧ್ಯಾಹ್ನ 12:26 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:49 ಮಧ್ಯಾಹ್ನ 1:39 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:58 ಮಧ್ಯಾಹ್ನ 12:49 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:18 ಸಂಜೆ 5:06 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋದಯದಂತೆ ಲಾಭದ ಸಮಯ ಯಾವುದು ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 6:18 ಬೆಳಿಗ್ಗೆ 7:51 ಲಾಭದ ಸಮಯ. ಹಾಗಾಗಿ ವರ್ತಕರು, ವ್ಯಾಪಾರಸ್ಥರು, ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥವ್ರು, ರಿಯಲ್ ಎಸ್ಟೇಟ್ನಲ್ಲಿ ಇರುವಂಥವ್ರು, ಒಟ್ಟಾರೆ ನೀವು ಯಾವುದೇ ಚಟುವಟಿಕೆಗಳನ್ನು ಮಾಡಿ ಅದನ್ನು ಈ ಲಾಭದ ಸಮಯದಲ್ಲಿ ಆರಂಭ ಮಾಡಿ. ನಿಮ್ಮ ಪ್ರಯಾಣ ಕೂಡ ಇದೇ ಒಂದು ಸಂದರ್ಭದಲ್ಲಿ ಆರಂಭ ಆದರೆ ಅದು ಅತ್ಯುತ್ತಮವಾದಂಥ ಫಲಗಳನ್ನು ನಿಮಗೆ ತಂದು ಕೊಡುತ್ತೆ. ಇನ್ನು ಈ ದಿನ ಚಗೋದಯದಂತೆ ಶುಭ ಸಮಯ ಕೂಡ ಒಂದಿದೆ. ಅದು ಈ ದಿನ ಬೆಳಿಗ್ಗೆ 9:23 ಬೆಳಿಗ್ಗೆ 10:56 ಶುಭ ಸಮಯ. ಹಾಗಾಗಿ ಈ ದಿನ ಶುಭ ಕಾರ್ಯಗಳನ್ನು ಮಾಡುವಂಥವರು ಈ ಒಂದು ಸಮಯದಲ್ಲಿ ಆರಂಭ ಮಾಡಿ. ನಿಮ್ಮ ಯಾವುದೇ ಥರದ ಆಲೋಚನೆಗಳನ್ನು ಕಾರ್ಯರೂಪಕ್ಕೆ ತರಬೇಕು ಅಥವಾ ಒಂದು ವಿಚಾರದ ಬಗ್ಗೆ ಸಂಕಲ್ಪ ಮಾಡಿಕೊಳ್ಬೇಕು ಅಂದರೆ ಈ ಶುಭ ಸಮಯ ನಿಮಗೆ ತುಂಬ ಪ್ರಶಸ್ತವಾಗಿದೆ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:12 ಸೂರ್ಯಾಸ್ತ ಸಂಜೆ 6:31. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಚಂದ್ರ. ಚಂದ್ರ ಅಂತ ಹೇಳಿದ್ರೆ ಮನಃಕಾರಕ, ಮನಸ್ಸಿಗೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ನಿಮ್ಮ ಮನಸ್ಸು ನಿಮ್ಮ ನಿಯಂತ್ರಣದಲ್ಲಿದೆ ಅಂತ ಹೇಳಿದ್ರೆ ನಿಮ್ಮ ಆತ್ಮವಿಶ್ವಾಸ ಚೆನ್ನಾಗಿದೆ ಅಂತ ಹೇಳಿ. ಒಂದು ವೇಳೆ ನಿಮ್ಮ ಮನಸ್ಸು ಚಂಚಲವಾಗಿದ್ದರೆ ಕೆಲಸ ಕಾರ್ಯಗಳು ಕೂಡ
ಈ ದಿನ ವಿಭಿನ್ನವಾದಂತಹ ವಿಚಿತ್ರವಾದಂತಹ ಫಲಿತಾಂಶವನ್ನು ತಂದುಕೊಡುವಂಥದ್ದು. ನಿಮ್ಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಸಂದರ್ಭಗಳು ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ಪೂರ್ಣ ಯಶಸ್ಸು ನಿಮ್ಮ ಮನಸ್ಸನ್ನು ಆಧರಿಸಿರುವಂಥದ್ದು. ವೇರ್ ಧರಿಸಿ ವಿಲ್ ಧರಿಸಿ ವೇ ಅಂತಾರಲ್ಲ, ಆ ರೀತಿಯಲ್ಲಿ ನಿಮಗೆ ನಿಮ್ಮ ದಾರಿ ಸುಗಮವಾಗಿ ಗುರಿಯನ್ನು ತಲುಪಬೇಕು ಅಂತ ಹೇಳಿದ್ರೆ ಮನಸ್ಸು ಜಿತವಾಗಿರಬೇಕು, ಸ್ಥಿರವಾಗಿರಬೇಕು. ಹಾಗಾಗಿನೇ ಈ ದಿನ ಚಂದ್ರನನ್ನು ಬಲಪಡಿಸ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಯಾರು ಮಾರಾಟ ಮಾಡ್ತಾರೆ, ಖರೀದಿ ಮಾಡ್ತಾರೆ, ಅಂಥವ್ರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ಏಕೆಂದರೆ ಈ ದ್ರವ ಪದಾರ್ಥಕ್ಕೆ ಚಂದ್ರ ಕಾರಕನಾಗಿರುವಂಥವನು. ಹಾಗೆ ಈ ದಿನದ ಪ್ರಯಾಣ ಆಗಲಿ, ಈ ದಿನದ ಸಂಚಾರ ಆಗಲಿ ನಿಮಗೆ ಯಶಸ್ವಿ ಆಗುತ್ತೆ. ಏಕೆಂದರೆ ಪ್ರಯಾಣಕ್ಕೂ ಕೂಡ ಚಂದ್ರ ಕಾರಕನಾಗಿರೋದ್ರಿಂದ ಈ ದಿನ ನಾವು ಹೇಳಿದಂಥ ಶುಭ ಸಂದರ್ಭಗಳಲ್ಲಿ ನಿಮ್ಮ ಪ್ರಯಾಣ ಆರಂಭ ಆದರೆ ನಿಮ್ಮ ಪ್ರಯಾಣ ಯಶಸ್ವಿ ಆಗುತ್ತೆ. ನೀವು ಅಂದುಕೊಂಡಂಥ ಒಂದು ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಕೆಲವರು ಹೋಟೆಲ್ ಬಿಸ್ನೆಸ್ಸನ್ನು ನಡೆಸ್ತಾ ಇರುವಂಥವ್ರು, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರಿಗೂ ಕೂಡ ಈ ಸಮಯ ಬಹಳ ಚೆನ್ನಾಗಿದೆ. ಅದರಲ್ಲೂ ನಿಮ್ಮ ಚಟುವಟಿಕೆಗಳನ್ನು ಈ ದಿನ ಇರುವಂಥ ಗುರುಹೋರದಲ್ಲಿ ಆರಂಭ ಮಾಡಿದ್ರೆ ಅದು ಕೂಡ ಬಹಳ ಯಶಸ್ಸನ್ನು ತರುತ್ತೆ. ಹಾಗಾಗಿ ನಿಮ್ಮ ಯಶಸ್ಸಿಗೆ, ಕಲ್ಪನೆಗೆ ಮನಸ್ಸು ಕಾರಕನಾಗಿರುತ್ತೆ. ಜೊತೆಗೆ ಹೋಟೆಲ್ ಬಿಸ್ನೆಸ್ಸಲ್ಲಿ, ಹೋಟೆಲ್ಗಳಲ್ಲಿ ಮತ್ತು ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ಈ ಸಂದರ್ಭ ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ಈ ದಿನ ವಾತ್ಸಲ್ಯಕ್ಕೆ ಮತ್ತು ಪೋಷಣೆಗೆ ಚಂದ್ರ ಕಾರಕನಾಗಿರ್ತಾನೆ. ಹಾಗಾಗಿನೇ ಈ ದಿನ ನೀವು ಯಾರನ್ನ ಪ್ರೀತಿಯಿಂದ ಮಾತಾಡಿಸ್ತೀರಿ, ಯಾರನ್ನ ವಾತ್ಸಲ್ಯಪೂರಿತವಾದಂಥ ಮಾತುಗಳಿಂದ ನಿಮ್ಮವರನ್ನಾಗಿಸ್ಕೊಳ್ತೀರಿ, ಮನಸ್ಸು ಬಹಳ ಚೆನ್ನಾಗಿರುತ್ತೆ, ಬಹಳ ಸುಂದರವಾಗಿರುತ್ತೆ, ಸಂತೋಷವಾಗಿರುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನದ ಕೆಲಸ ಕಾರ್ಯಗಳನ್ನು ಈಗಾಗಲೇ ಹೇಳಿದಾಗೆ ಗುರುಹೋರದಲ್ಲಿ ಆರಂಭ ಮಾಡಿದ್ರೆ ಅದು ಕೂಡ ನಿಮಗೆ ಅತ್ಯುತ್ತಮವಾದಂಥ ಫಲವನ್ನು ತರುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ 8:38 ಬೆಳಿಗ್ಗೆ 9:36 ಇನ್ನು ಅಪರಾಹ್ನ 3:26 ಅಪರಾಹ್ನ 4:24 ಹಾಗೆ ರಾತ್ರಿ 10:28 ರಾತ್ರಿ 11:29 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿಹೋರ ಅಷ್ಟೊಂದು ಚೆನ್ನಾಗಿಲ್ಲ, ಅನ್ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳು ಯಾವುದೇ ರೀತಿಯ ಚಟುವಟಿಕೆಗಳನ್ನು ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಇನ್ನು ನಿಮ್ಮ ಪ್ರಯಾಣವನ್ನಾಗಲಿ ಅಥವಾ ಈ ಬಿಸ್ನೆಸ್ಗೆ ಸಂಬಂಧಪಟ್ಟಂತಹ ಪ್ರಯಾಣ ಯಾವುದೇ ಇದ್ರೂ ಅದನ್ನು ಶನಿ ಹೋರದಲ್ಲಿ ಆರಂಭ ಮಾಡಿದ್ರೆ ತುಂಬ ತಡ ಆಗುತ್ತೆ. ಏಕೆಂದರೆ ಶನಿ ಮಂದಗತಿಯ ಚಲನೆಯನ್ನು ಹೊಂದಿರುವಂಥವನು. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳ ಆರಂಭ ಕೂಡ ತಡ ಆಗುತ್ತೆ. ಜೊತೆಗೆ ಅಲ್ಲಿಂದ ಬರುವಂತಹ ಫಲಿತಾಂಶ ಕೂಡ ತುಂಬ ನಿಧಾನವಾಗುತ್ತೆ. ಹಾಗಾಗಿನೇ ಕೆಲವೊಂದು ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 7:40 ಬೆಳಿಗ್ಗೆ 8:38 ಇನ್ನು ಮಧ್ಯಾಹ್ನ 2:28 ಅಪರಾಹ್ನ 3:26 ಹಾಗೆ ರಾತ್ರಿ 9:26 ರಾತ್ರಿ 10:28 ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಇರುವಂಥ ಕುಜ ಹೋರ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ, ಅದು ಕೂಡ ಅನ್ಫೇವರಬಲ್ ಆಗಿ ಇರುವಂಥದ್ದು. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳನ್ನು ಕುಜ ಹೋರದಲ್ಲಿ ಮಾಡಬೇಡಿ. ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ, ಖರೀದಿ ಮಾಡುವಂಥ ವಿಚಾರ, ಅಥವಾ ಯಾವುದೇ ಅಡ್ವಾನ್ಸ್ ತೆಗೆದುಕೊಳ್ಳುವಂಥದ್ದು ಅಥವಾ ಅಗ್ರಿಮೆಂಟ್ ಮಾಡಿಕೊಳ್ಳುವಂಥದ್ದು, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಯಾವುದನ್ನು ಕೂಡ ಕುಜ ಹೋರದಲ್ಲಿ ಮಾಡಬೇಡಿ. ಇನ್ನು ಸ್ಪರ್ಧೆಗೆ ಸಂಬಂಧಪಟ್ಟಂತಹ ತೀರ್ಮಾನಗಳು, ವಿದ್ಯಾರ್ಥಿಗಳಾಗಲಿ ಅಥವಾ ಯಾವುದೇ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಕ್ರೀಡಾಪಟುಗಳಾಗಲಿ ನಿಮ್ಮ ಯಾವುದೇ ರೀತಿಯ ತೀರ್ಮಾನಗಳನ್ನು ಕುಜ ಹೋರದಲ್ಲಿ ತೆಗೆದುಕೊಳ್ಬೇಡಿ. ಏಕೆಂದರೆ ಆ ಸಂದರ್ಭದಲ್ಲಿ ನಿಮ್ಮ ಮನಸ್ಸು ಒತ್ತಡದಿಂದ ಇರುತ್ತೆ. ಹಾಗಾಗಿನೇ ಕೆಲವೊಂದು ವಿಚಿತ್ರವಾದ, ಅಸಂಬದ್ಧವಾದಂತಹ ಹಾಗೆ ಪ್ರಾಕ್ಟಿಕಲ್ ಇಲ್ಲದೇ ಇರುವಂತಹ ಕೆಲವೊಂದು ತೀರ್ಮಾನಗಳನ್ನು ತೆಗೆದುಕೊಳ್ಳಿಕ್ಕೂ ಕೂಡ ನಿಮ್ಮ ಮನಸ್ಸಿಗೆ ಒತ್ತಡ ಉಂಟಾಗುತ್ತೆ. ಹಾಗಾಗಿ ಆದಷ್ಟು ಈ ಕುಜ ಹೋರವನ್ನು ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಇನ್ನು ಕೆಲವು ಸಾಹಸದ ಕೆಲಸಗಳನ್ನು ಮಾಡುವಂಥ ಇಲಾಖೆಗಳು, ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ ಇರ್ಬೋದು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಇಲ್ಲಿ ಕೆಲಸ ಮಾಡ್ತಾ ಇರುವಂಥವರು ಆದಷ್ಟು ಕುಜ ಹೋರದಲ್ಲಿ ತಟಸ್ಥರಾಗಿರುವಂಥದ್ದು ಉತ್ತಮ. ಯಾವುದೇ ರೀತಿಯ ಅಡ್ವೆಂಚರಸ್ ಆಗಿರುವಂಥ ಕೆಲಸಗಳನ್ನಾಗಲಿ ಅಥವಾ ನಿಮ್ಮ ಪ್ರಯಾಣವನ್ನಾಗಲಿ ಈ ಒಂದು ಕುಜ ಹೋರದ ಸಂದರ್ಭದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 9:36 ಬೆಳಿಗ್ಗೆ 10:35 ಇನ್ನು ಅಪರಾಹ್ನ 4:24 ಸಂಜೆ 5:22 ಇನ್ನು ರಾತ್ರಿ
11 ಗಂಟೆ 29 ನಿಮಿಷದಿಂದ ರಾತ್ರಿ 12 ಗಂಟೆ 31 ನಿಮಿಷದವರೆಗೆ ಕುಜಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಪ್ರತಿ ದಿನದಲ್ಲಿ ಇರುವಂಥ ಶುಭ ಮುಹೂರ್ತಗಳು ಯಾವುದು, ಶುಭ ಸಮಯ ಯಾವುದು, ಯಾವ ಹೊರದಲ್ಲಿ ಯಾವ ಕೆಲಸಗಳನ್ನು ಆರಂಭ ಮಾಡಬೇಕು, ಇಂಥ ವಿಚಾರಗಳನ್ನು ನೀವು ಪರಿಪೂರ್ಣವಾಗಿ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕಾಗಿಯೇ ನೀವು ಪ್ರತಿನಿತ್ಯ ಪಂಚಾಂಗ ಶ್ರವಣ ಮಾಡಬೇಕು, ಇಲ್ಲ ಪಂಚಾಂಗವನ್ನು ಪಠಣ ಮಾಡಿಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ನಿಮ್ಮೆಲ್ಲರ ಅನುಕೂಲಕ್ಕಾಗಿಯೇ ಪ್ರತಿನಿತ್ಯ ಈ ಪಂಚಾಂಗದ ವಿವರಗಳನ್ನು ಪ್ರಸಾರ ಮಾಡ್ತಾ ಇದೆ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಇದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಈ ಪಂಚಾಂಗದಿಂದ ನಿಮಗೆ ಸಹಾಯಕವಾಗುತ್ತೆ. ಏಕೆಂದರೆ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ, ನಿಮ್ಮನ್ನು ಮುನ್ನಡೆಸುತ್ತೆ. ಇದರಿಂದ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗುತ್ತೆ. ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮಹಾಭಾರತದಲ್ಲಿ ಒಂದು ಉದ್ಯೋಗ ಪರ್ವ ಅಂತ ಇದೆ. ಅದರಲ್ಲಿ ವಿದುರ ನೀತಿ ಅನ್ನುವಂಥದ್ದು ಬಹಳ ವಿಶೇಷವಾಗಿ ಗಮನಿಸಬೇಕಾಗಿರುವಂಥ ಕೆಲವೊಂದು ಉಪದೇಶಾಮೃತ ಇದು. ಇಲ್ಲಿ ಒಬ್ಬ ಸಮರ್ಥ ಪುರುಷ ಯಾವ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದನ್ನು ಇದು ತಿಳಿಸುತ್ತೆ. ಅದಕ್ಕಾಗಿಯೇ ನಮ್ಮ ಹಿರಿಯರು ಒಂದು ಗಾದೆಯನ್ನು ಮಾಡಿದ್ದು ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳಿ. ಇಲ್ಲಿ ಉದ್ಯೋಗ ಅಂತ ಹೇಳಿದ್ರೆ ಕೇವಲ ಕೆಲಸ ಅಲ್ಲ, ಅಥವಾ ನಾವು ಸಂಬಳಕ್ಕಾಗಿ ದುಡಿಯುವಂತಹ ಒಂದು ಚಾಕರಿ ಅನ್ನುವಂಥದ್ದಲ್ಲ. ಇಲ್ಲಿ ಉದ್ಯೋಗ ಅಂದರೆ ಸದಾಕಾಲ ಚಟುವಟಿಕೆಯಿಂದ ಇರುವಂಥದ್ದು. ಯಾವುದಾದ್ರೂ ಒಂದು ಕೆಲಸವನ್ನು ನಾವು ಮಾಡಲೇಬೇಕು, ಅದು ಪ್ರಕೃತಿ ನಮ್ಮಿಂದ ಅಂತಹ ಕೆಲಸವನ್ನು ಮಾಡಿಸತ್ತೆ ಅನ್ನುವಂಥ ಒಂದು ವಿಚಾರ. ಹಾಗಾಗಿ ಇಲ್ಲಿ ನಮ್ಮ ಪುರುಷ ಪ್ರಯತ್ನ ಏನಿದೆ ಅದನ್ನು ನಾವು ಇಲ್ಲಿ ಉದ್ಯೋಗ ಅಂತ ಹೇಳಿ ಕರಿಬಹುದು. ಹಾಗಾಗಿನೇ ಬಹಳ ವಿಶೇಷ ದೃಷ್ಟಿಯಿಂದ, ವಿಶಾಲ ದೃಷ್ಟಿಯಿಂದ ನಾವು ಉದ್ಯೋಗಂ ಪುರುಷ ಲಕ್ಷಣಂ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ. ಇಲ್ಲಿ ಭಗವದ್ಗೀತೆಯಲ್ಲಿ ಕರ್ಮಯೋಗದಲ್ಲಿ, ಅದರಲ್ಲೂ ಯುದ್ಧ ಭೂಮಿಯಲ್ಲಿ ಅರ್ಜುನ ನಾನು ಯುದ್ಧ ಮಾಡಲ್ಲ ಅಂತ ಹೇಳಿ ಶಸ್ತ್ರಾಸ್ತ್ರಗಳನ್ನು ಕೆಳಗಿಟ್ಟಾಗ ಶ್ರೀಕೃಷ್ಣ ಉಪದೇಶ ಮಾಡಿದ್ದು, ನಿನ್ನ ಕರ್ಮವನ್ನು ನೀನು ಮಾಡಬೇಕು, ನಿನ್ನ ಕೆಲಸವನ್ನು ನೀನು ಮಾಡಲೇಬೇಕಾಗುತ್ತೆ. ಒಂದು ಕ್ಷಣ ಕೂಡ ಸುಮ್ಮನೆ ಇರಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಪ್ರಕೃತಿಯ ಗುಣಗಳು ಅವನಿಂದ ಬಲವಂತವಾಗಿ ಕೆಲಸವನ್ನು ಮಾಡಿಸ್ತು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರುವಂಥ ವಿಚಾರ. ಹಾಗಾಗಿ ನಾನು ಕೆಲಸ ಮಾಡಲ್ಲ ಅಂತ ಹೇಳುವಂಥದ್ದು ಮೂರ್ಖತನ, ಹಠ ಅದು. ಆದರೆ ಉದ್ಯೋಗ ಮಾಡಲೇಬೇಕು ಅನ್ನುವಂಥದ್ದು ಪ್ರಕೃತಿಯ ನಿಯಮ. ಹಾಗೆ ಶ್ರೀಕೃಷ್ಣ ಕೂಡ ಭಗವಂತನಾಗಿದ್ದರೂ ಕೂಡ ತನ್ನ ಕರ್ಮಗಳನ್ನು ಅಂದರೆ ತನ್ನ ಕೆಲಸಗಳನ್ನು ತಾನು ಮಾಡಿ ಲೋಕಕ್ಕೆ ಕೆಲಸಗಳನ್ನು ಮಾಡ್ತಾನೆ ಇರಬೇಕು ಅನ್ನುವಂಥದ್ದನ್ನು ತಿಳಿಸಿರುವಂಥ ಒಂದು ಸಂದರ್ಭ ಕೂಡ ಅಲ್ಲಿ ಬರುತ್ತೆ. ಹಾಗಾಗಿ ಇಲ್ಲಿ ಉದ್ಯೋಗ ಅನ್ನುವಂಥದ್ದು ಕೇವಲ ಹೊಟ್ಟೆಪಾಡಿನ ವಿಚಾರ ಅಲ್ಲ, ಅದೊಂದು ಯಜ್ಞ. ಮನುಷ್ಯನಾಗಿ ಹುಟ್ಟಿದ ಮೇಲೆ ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಶ್ರಮಿಸುವಂಥದ್ದು ಧರ್ಮ. ಯಾರು ಉದ್ಯೋಗಶೀಲರಾಗಿರ್ತಾರೋ ಅವರಿಗೆ ದೈವ ಒಲಿದು ಬರ್ತಾನೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಕೆಲವರು ನನ್ನ ಹಣೆ ಬರಹ ಸರಿ ಇಲ್ಲ, ನಾನು ಕೆಲಸ ಮಾಡಿದ್ರೂ ಕೂಡ ಅದರಲ್ಲಿ ಸಕ್ಸಸ್ಸು ಆಗ್ತಾ ಇಲ್ಲ, ಜೊತೆಗೆ ಶ್ರಮಕ್ಕೆ ತಕ್ಕ ಫಲ ಸಿಗ್ತಾ ಇಲ್ಲ ಅನ್ನುವಂಥ ಒಂದು ಸಬೂಬನ್ನು ಹೇಳುವಂಥದ್ದನ್ನು ನಾವು ಕೇಳಿದ್ದೇವೆ. ಆದರೆ ಯಾರು ಕಠಿಣ ಪರಿಶ್ರಮದಿಂದ ಕೆಲಸವನ್ನು ಮಾಡ್ತಾರೋ, ಕೆಲಸವೇ ದೇವರು ಅಂತ ಹೇಳಿ ನಂಬಿದ್ದಾರೋ ಅಂಥವರಿಗೆ ಹಣೆ ಬರಹವನ್ನೇ ಬದಲಾಯಿಸುವಂಥ ಒಂದು ಶಕ್ತಿ ಇರುತ್ತೆ. ಅದನ್ನೇ ಪುರಾಣಗಳಲ್ಲೂ ಹೇಳಿದೆ. ಭಗೀರಥ ಪ್ರಯತ್ನ ಅಂತ ಹೇಳಿದೆ. ವಿಶ್ವಾಮಿತ್ರರು ಸೃಷ್ಟಿ ಮಾಡಿಸಿದಂತಹ ಒಂದು ಹೊಸ ವಿಶ್ವನೇ ಇರ್ಬೋದು, ಇದು ಅದಕ್ಕೆ ಸಾಕ್ಷಿಯಾಗಿ ನಿಲ್ಲುವಂಥದ್ದು. ಹಾಗಾಗಿನೇ ದೇವರು ನಮಗೆ ಎಲ್ಲ ರೀತಿಯಲ್ಲಿ ದಾರಿಯನ್ನು ತೋರಿಸಿದ್ರೂ ಕೂಡ ನಾವು ನಮ್ಮ ಸ್ವಪ್ರಯತ್ನದಿಂದ ಕೆಲಸಗಳನ್ನು ಮುಂದುವರಿಸಬೇಕು ಅನ್ನುವಂಥದ್ದು. ಹಾಗಾಗಿನೇ ಇಲ್ಲಿ ದೈವ ಮತ್ತು ಪುರುಷಾರ್ಥ ಇದರಲ್ಲಿ ಯಾವುದು ಶ್ರೇಷ್ಠ ಅಂತ ಅಂದರೆ ಇಲ್ಲಿ ದೈವಕ್ಕಿಂತ ಪುರುಷ ಪ್ರಯತ್ನವೇ ಶ್ರೇಷ್ಠವೇ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ಬೇಕಾಗತ್ತೆ. ಇಲ್ಲಿ ಒಂದು ಬೀಜ ಇರುತ್ತೆ ನೋಡಿ, ಅದು ಭೂಮಿಯನ್ನು ಉಳದೆ ಅದಕ್ಕೆ ಗೊಬ್ಬರ ಹಾಕದೆ ಬೀಜವನ್ನು ಬಿತ್ತದೆ ಬೆಳೆ ಬರಲ್ಲ. ಹಾಗಾಗಿ ಕೇವಲ ಅದೃಷ್ಟ ಇದ್ದರೆ ಪುರುಷ ಪ್ರಯತ್ನ ಇಲ್ಲದೆ ಫಲ ಸಿಕ್ಕಲ್ಲ. ಇಲ್ಲಿ ಬೀಜವನ್ನು ದೇವರು ಕೊಟ್ಟಿದ್ದಾನೆ, ಭೂಮಿಯನ್ನು ದೇವರು ಕೊಟ್ಟಿದ್ದಾನೆ, ಮಳೆ ಬಿಸಿಲನ್ನು ಭಗವಂತ ಕೊಟ್ಟಿದ್ದಾನೆ. ಆದರೆ ಪುರುಷ ಪ್ರಯತ್ನ ಏನಾಗಬೇಕು, ಆ ಬೀಜವನ್ನು ಸಕಾಲಕ್ಕೆ ಭೂಮಿಯನ್ನು ಉಳುಮೆ ಮಾಡಿ ಬಿತ್ತಬೇಕು. ಆಗ ದೈವ ಬಲದಿಂದ ಆ ಒಂದು ಬೀಜ ಮೊಳಕೆ ಆಗುತ್ತೆ, ತನ್ನ ಫಸಲನ್ನು ಕೊಡುತ್ತೆ. ಹಾಗಾಗಿನೇ ಇಲ್ಲಿ ಪುರುಷ ಪ್ರಯತ್ನ ಬಹಳ ಮುಖ್ಯವಾಗಿ ಆಗಲೇಬೇಕು ಅನ್ನುವಂಥದ್ದು. ಇದನ್ನೇ ಭೀಷ್ಮಾಚಾರ್ಯರು ಕೂಡ ಹೇಳುವಂಥದ್ದು. ಮಲಗಿರುವಂಥವನಿಗೆ ದೇವರು ಒಲಿಯಲ್ಲ, ಸೋಮಾರಿಯಾದಂಥವನಿಗೆ ದೇವರು ಕೈ ಹಿಡಿಯಲ್ಲ. ಅದಕ್ಕಾಗಿಯೇ
ಪ್ರತಿ ಕ್ಷಣದಲ್ಲೂ ಕೂಡ ಏನಾದರೂ ಒಂದು ಕೆಲಸವನ್ನು ಮಾಡ್ತಾ ಇರಬೇಕು ಅನ್ನುವಂಥ ಒಂದು ವಿಚಾರ. ಅದರಲ್ಲೂ ಈ ಸಮುದ್ರ ಮಥನ ಮತ್ತೊಂದು ಉದಾಹರಣೆ. ಏಕೆಂದರೆ ದೇವತೆಗಳು ಅಮರರಾಗಬೇಕು ಅಂತ ಹೇಳಿ ಅಮೃತವನ್ನು ಬಯಸಿದ್ರು. ಆದರೆ ವಿಷ್ಣು ನೇರವಾಗಿ ದೇವತೆಗಳಿಗೆ ಅಮೃತವನ್ನು ಕೊಡ್ಬೋದಾಗಿತ್ತು. ಆದರೆ ಸಮುದ್ರ ಮಥನ ಮಾಡಿ ಅನ್ನುವಂಥ ಒಂದು ಆದೇಶವನ್ನು ಅಲ್ಲಿ ನೀಡ್ತಾನೆ. ಅಲ್ಲಿ ಒಂದು ಕೆಲಸವನ್ನು ಕೊಡ್ತಾನೆ. ಅದು ದೇವತೆಗಳಿಗೆ ಬಂದಂಥ ಒಂದು ಉದ್ಯೋಗ. ಇದನ್ನು ಕಂಡಂಥ ರಾಕ್ಷಸರು ಕೂಡ ತಾವೂ ಅಮೃತವನ್ನು ಸೇವನೆ ಮಾಡಿ ತಾವೂ ಅಮರರಾಗ್ಬಿಡೋಣ ಅನ್ನುವಂಥ ಒಂದು ದುರಾಸೆ ಅಲ್ಲಿಗೆ ಬರುತ್ತೆ. ಆಗ ಅವರು ಸಮುದ್ರ ಮಂಥನ ಕಾರ್ಯವನ್ನು ಆರಂಭ ಮಾಡ್ತಾರೆ. ಮಂದರ ಪರ್ವತವನ್ನು ಕಡಗೋಲಿನನ್ನಾಗಿಸ್ತಾರೆ, ವಾಸುಕಿಯನ್ನು ಹಗ್ಗವನ್ನಾಗಿಸ್ತಾರೆ. ಹಾಗೆ ದೇವತೆಗಳು ರಾಕ್ಷಸರು ಸೇರಿ ಕಠಿಣ ಪರಿಶ್ರಮದಿಂದ ಸಮುದ್ರ ಮಂಥನ ಮಾಡ್ತಾರೆ. ಅಲ್ಲಿ ಮೊದಲು ಬಂದದ್ದು ಹಾಲಾಹಲವಾದಂಥ ವಿಷ, ನಂತರ ಲಕ್ಷ್ಮಿ, ಕೌಸ್ತುಭ, ಕೊನೆಗೆ ಅಪರೂಪದ ರತ್ನಗಳು, ಕಟ್ಟ ಕಡೆಗೆ ಅಮೃತ ಬರುತ್ತೆ. ಇದು ಏನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ, ಯಾವುದೇ ಒಂದು ದೊಡ್ಡ ಉದ್ಯೋಗವನ್ನಾಗಲಿ ಅಥವಾ ಯಾವುದೇ ಒಂದು ಕೆಲಸವನ್ನಾಗಲಿ ಮೊದಲು ಮಾಡುವಂತಹ ಸಂದರ್ಭದಲ್ಲಿ ನಮಗೆ ಕಷ್ಟಗಳು ಎದುರಾಗುತ್ತೆ. ಇದೇ ಹಾಲಾಹಲ ವಿಷದ ರೂಪದಲ್ಲಿ ಬರುವಂಥದ್ದು. ಅದಕ್ಕೆ ಹೆದರಬಾರದು, ಪ್ರಯತ್ನವನ್ನು ಮುಂದುವರಿಸಬೇಕು. ಆಗ ಮಾತ್ರ ಯಶಸ್ಸು ಸಿಕ್ಕತ್ತೆ. ಕೊನೆಗೆ ಅವರಿಗೆ ಸಿಕ್ಕಿದ್ದು ಅಮೃತನೇ. ಹಾಗಾಗಿ ಎಷ್ಟೋ ಪ್ರಯತ್ನ ಪಟ್ಟ ಮೇಲೆ ಆ ಸಿಕ್ಕಂತಹ ಅಮೃತದಂತೆ ನಾವು ಕೂಡ ಒಂದು ಕೆಲಸದಲ್ಲಿ ಅವಿರತವಾದಂತಹ ಪ್ರಯತ್ನವನ್ನು ಮಾಡಿ ಮಾಡಿ ಮುಂದುವರೆಸಿದ್ರೆ ಮಾತ್ರ ಅದರಿಂದ ಒಂದು ಒಳ್ಳೆಯ ಫಲಿತಾಂಶ ನಮಗೆ ಸಿಕ್ಕತ್ತೆ. ಹಾಗಾಗಿನೇ ಇಲ್ಲಿ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ಹೇಳುವಂಥದ್ದು ಯಾವುದೇ ಒಂದು ಚಟುವಟಿಕೆಯನ್ನು ಮಾಡ್ತಾನೆ ಇರಬೇಕು ಅನ್ನುವಂಥದ್ದು. ಇನ್ನು ಮನುಸ್ಮೃತಿ ಹೇಳೋ ಪ್ರಕಾರ, ಚಾಣಕ್ಯನ ನೀತಿ ಹೇಳುವಂಥದ್ದು, ವಿದುರನ ನೀತಿ ಹೇಳುವಂಥ ಒಂದು ವಿಶೇಷತೆ ಅಂತ ಹೇಳಿದ್ರೆ, ಕೆಲಸ ಮಾಡುವಂಥವನು ಸಮಾಜಕ್ಕೆ ಹೊರೆಯಾಗಲ್ಲ. ಹಾಗಾಗಿ ಇಲ್ಲಿ ಸಂಪತ್ತನ್ನು ಗಳಿಸಲಿಕ್ಕೆ, ಗೌರವಯುತವಾಗಿ ಬದುಕಲಿಕ್ಕೆ ಉದ್ಯೋಗವೇ ಏಕೈಕ ಮಾರ್ಗ ಅನ್ನುವಂಥದ್ದನ್ನು ತಿಳಿಸಿದ್ದಾರೆ. ಅದರಲ್ಲೂ ಚಾಣಕ್ಯ ಅರ್ಥಶಾಸ್ತ್ರದಲ್ಲಿ ಮತ್ತು ನೀತಿಶಾಸ್ತ್ರದಲ್ಲಿ ಸಂಪತ್ತಿನ ಮಹತ್ವವನ್ನು ಒತ್ತಿ ಒತ್ತಿ ಹೇಳಿರುವಂಥದ್ದು. ಇಲ್ಲಿ ವಿಶೇಷವಾಗಿ ನಮ್ಮ ಜೀವನ ನಿರ್ವಹಣೆಗೆ ಹಣ ಬೇಕು. ಧರ್ಮವನ್ನು ಪಾಲನೆ ಮಾಡಲಿಕ್ಕೂ ಕೂಡ ಹಣ ಬೇಕೇ ಬೇಕು. ಹಣ ಬೇಕು ಅಂದರೆ ಕೆಲಸ ಮಾಡಬೇಕು ಅನ್ನುವಂಥದ್ದು. ಆಲಸ್ಯ ಕುತೋ ವಿದ್ಯಾ ಅವಿದ್ಯಸ್ಯ ಕುತೋ ಧನಂ ಅಧನ್ನಸ್ಯ ಕುತೋ ಮಿತ್ರಂ ಅಮಿತ್ರಸ್ಯ ಕುತಂ ಸುಖಂ ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಜ್ಞಾಪಿಸ್ಕೊಳ್ಬೇಕು. ಅಂದರೆ ಸೋಮಾರಿಗೆ ವಿದ್ಯೆ ಎಲ್ಲಿಂದ ಬರುತ್ತೆ? ವಿದ್ಯೆ ಇಲ್ಲದವನಿಗೆ ಧನ ಎಲ್ಲಿಂದ ಬರುತ್ತೆ? ಹಣ ಇಲ್ಲದವನಿಗೆ ಮಿತ್ರರು ಎಲ್ಲಿಂದ ಬರ್ತಾರೆ? ಮಿತ್ರರಿಲ್ಲ ಅನ್ನೋಂಥವನಿಗೆ ಸುಖ ಎಲ್ಲಿಯದು? ಹಾಗಾಗಿ ಎಲ್ಲದರ ಮೂಲ ಅಂತ ಹೇಳಿದ್ರೆ ಉದ್ಯೋಗವನ್ನು ಮಾಡಬೇಕು, ಆಲಸ್ಯವನ್ನು ಬಿಡಬೇಕು. ಅಂದರೆ ಉದ್ಯೋಗಶೀಲರಾಗಿದ್ದಾಗ ಮಾತ್ರ ಅವರಿಗೆ ಸುಖ ಅನ್ನುವಂಥದ್ದನ್ನು ಚಾಣಕ್ಯ ತಿಳಿಸ್ತಾ ಇದ್ದಾನೆ. ಇಲ್ಲಿ ಸುಖಾರ್ಥಿನಾಂ ಕುತೋ ವಿದ್ಯಾ ನಾಸ್ತಿ ವಿದ್ಯಾರ್ಥಿನಾಂ ಸುಖಂ ಅನ್ನುವಂಥದ್ದು. ಅಂದರೆ ಸುಖವನ್ನು ಬಯಸುವಂಥವನಿಗೆ ವಿದ್ಯೆ ಸಿಕ್ಕಲ್ಲ, ಸಿದ್ಧಿಸಲ್ಲ. ಹಾಗೆ ಸಾಧನೆ ಮಾಡಲಿಕ್ಕೆ ಹೊರಟಂಥವನು ಸುಖವನ್ನು ತ್ಯಜಿಸಿ ಕಷ್ಟಪಡಬೇಕು. ಈಗ ದೊಡ್ಡ ದೊಡ್ಡ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವಂಥವರು ದಿನಕ್ಕೆ 18-20 ಗಂಟೆಗಳ ಕಾಲ ಓದ್ತಾ ಇರ್ತಾರೆ. ಹಾಗಾಗಿ ಅವರು ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಓದ್ತಾರೆ ಅಂತ ಒಂದು ಗಾದೆ ಮಾತಿದೆಯಲ್ಲ, ಆ ರೀತಿಯಲ್ಲಿ ಅವರು ಪ್ರತಿ ಕ್ಷಣವನ್ನು ಕೂಡ ವ್ಯರ್ಥ ಮಾಡದೆ ಜ್ಞಾನ ಸಂಪಾದನೆ ಮಾಡಿಕೊಳ್ತಾರೆ. ಅದನ್ನು ಪರೀಕ್ಷೆಗಳಲ್ಲಿ ಬರೆದು ಉತ್ತೀರ್ಣರಾಗ್ತಾರೆ. ಹಾಗಾಗಿ ಕಷ್ಟಪಟ್ಟರೆ ಮಾತ್ರ ಸುಖ, ಕೈ ಕೆಸರಾದರೆ ಮಾತ್ರ ಬಾಯಿ ಮೊಸರು. ಹಾಗೆ ಈ ಮನುಸ್ಮೃತಿಯ ಪ್ರಕಾರ ಕೂಡ ಗೃಹಸ್ಥಾಶ್ರಮ ಏನಿದೆ ಅದು ಎಲ್ಲ ಆಶ್ರಮಗಳಿಗಿಂತಲೂ ಕೂಡ ಶ್ರೇಷ್ಠವಾಗಿ ಇರುವಂಥದ್ದು. ನದಿಗಳೆಲ್ಲ ಹೇಗೆ ಸಾಗರವನ್ನು ಸೇರುತ್ತೋ ಹಾಗೆ ಬ್ರಹ್ಮಚಾರಿಗಳಾಗಲಿ ಸನ್ಯಾಸಿಗಳಾಗಲಿ ಗೃಹಸ್ಥನನ್ನೇ ಆಶ್ರಯಿಸಿ ಬದುಕ್ತಾರೆ ಅನ್ನುವಂಥ ವಿಚಾರವನ್ನು ಇಲ್ಲಿ ತಿಳಿಸಿದ್ದಾರೆ. ಏಕೆಂದರೆ ಗೃಹಸ್ಥ ಉದ್ಯೋಗ ಮಾಡ್ತಾನೆ, ಉದ್ಯೋಗದಿಂದ ಅವನಿಗೆ ಹಣ ಬರುತ್ತೆ, ಹಣವನ್ನು ದಾನ ಮಾಡ್ತಾನೆ. ಇದರಿಂದ ಸಮಾಜದ ಉಳಿದ ವರ್ಗಗಳು ಕೂಡ ಬದುಕತ್ತೆ ಅನ್ನುವಂಥ ಒಂದು ವಿಚಾರದ ಹಿನ್ನೆಲೆ ಇದೆ. ಹಾಗಾಗಿನೇ ಗೃಹಸ್ಥನ ಪರಮ ಕರ್ತವ್ಯ ಅಂತ ಹೇಳಿದ್ರೆ ಕೆಲಸಗಳನ್ನು ಮಾಡುವಂಥದ್ದು. ಯಾವುದಾದ್ರೂ ಕೆಲಸ ಆಗಲಿ ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾದಂತಹ ಕೆಲಸಗಳನ್ನು ಮಾಡಲೇಬೇಕು. ಹಾಗಾಗಿ ಗೃಹಸ್ಥ ಭಿಕ್ಷೆ ಬೇಡಬಾರ್ದು, ಬೇರೆಯವರ ಮೇಲೆ ಅವಲಂಬಿತನಾಗಬಾರ್ದು, ತನ್ನ ಸ್ವಂತ ಕಾಲ ಮೇಲೆ ನಿಂತು ಕೆಲಸವನ್ನು ಮುಂದುವರಿಸಬೇಕು ಅನ್ನುವಂಥ ಒಂದು ವಿಚಾರ ಹೇಳಿದ್ದಾನೆ. ಇಲ್ಲಿ ವಿದುರ ನೀತಿಯಲ್ಲಿ ಮಹಾಭಾರತದಲ್ಲಿ ವಿದುರ ಒಂದು ವಿಶೇಷವಾದಂಥ ಮಾಹಿತಿಯನ್ನು ತಿಳಿಸಿದ್ದಾನೆ. ಏನಂದರೆ ಒಬ್ಬ ಸಮರ್ಥ ಪುರುಷನ ಲಕ್ಷಣಗಳು ಹೇಗಿರಬೇಕು ಅನ್ನುವಂಥದ್ದು. ಇಲ್ಲಿ ಪುರುಷ ಅಂದರೆ ಕೇವಲ ಗಂಡಸಲ್ಲ, ಪ್ರತಿ
ಮಾನವ ಅನ್ನುವಂಥ ಅರ್ಥದಲ್ಲಿ ತೆಗೆದುಕೊಳ್ಬೇಕು. ಇಲ್ಲಿ ಬುದ್ಧಿವಂತರು ಅಂದರೆ ಉತ್ತಮರು ಅಲಭ್ಯವಾದದ್ದಕ್ಕೆ ಆಸೆ ಪಡಲ್ಲ. ನಮಗೆ ಯಾವುದು ಸಿಕ್ಕಲ್ಲ ಅದು ಬೇಕೇ ಬೇಕು ಅಂತ ಹೇಳಿ ದುರಾಸೆಯನ್ನು ಪಡಲ್ಲ. ಇನ್ನು ಸಮಯಕ್ಕೆ ಸರಿಯಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಅವರು ಮಾಡ್ತಾರೆ. ಸಮಯ ಪ್ರಜ್ಞೆ ಇರುತ್ತೆ ಅವರಿಗೆ. ಹಾಗೆ ಇಲ್ಲಿ ಷಡ್ ದೋಷ ಪುರುಷೇಣ ಅನ್ನುವಂಥದ್ದು ಅಂದರೆ 6 ದೋಷಗಳಿದ್ರೆ ಅದರಿಂದ ಹೊರ ಬಂದರೆ ಮಾತ್ರ ಪುರುಷನಿಗೆ ಅಥವಾ ಮನುಷ್ಯನಿಗೆ ಉತ್ತಮ ಸ್ಥಾನಮಾನ ಸಿಕ್ಕತ್ತೆ ಅನ್ನುವಂಥ ವಿಚಾರ ಇದೆ. ಇಲ್ಲಿ 6 ದೋಷಗಳನ್ನು ಗೆದ್ದು ಬರಬೇಕು. ಯಾವ್ಯಾವುದು 6 ದೋಷಗಳು? ನಿದ್ರೆ, ತೂಕಡಿಕೆ, ಭಯ, ಕೋಪ, ಆಲಸ್ಯ ಮತ್ತು ದೀರ್ಘಸೂತ್ರತೆ. ಇಲ್ಲಿ ದೀರ್ಘಸೂತ್ರತೆ ಅಂದರೆ ಕೆಲಸಗಳನ್ನು ಮುಂದೂಡುವಂಥದ್ದು. ಇವತ್ತು ಬೇಡ ನಾಳೆ ಮಾಡಿದ್ರಾಯ್ತು ಅನ್ನುವಂಥ ಒಂದು ಆಲಸ್ಯ ಮನೋಭಾವದಿಂದ ಕೆಲಸಗಳನ್ನು ಮುಂದೂಡ್ತಾ ಇರುವಂಥದ್ದು. ಇದು 6 ದೋಷಗಳು. ಈ 6 ದೋಷಗಳಲ್ಲಿ ಯಾವುದಾದ್ರೂ ಒಂದು ಒಬ್ಬ ಮನುಷ್ಯನಲ್ಲಿದ್ದರೂ ಕೂಡ ಅವನು ಸಕ್ಸಸ್ ಆಗಲಿಕ್ಕೆ ಕಷ್ಟಪಡ್ತಾನೆ. ಹಾಗಾಗಿನೇ ಈ 6 ದೋಷಗಳನ್ನು ಮನುಷ್ಯ ತ್ಯಜಿಸಿದ್ರೆ ಯಾವ ಕೆಲಸವನ್ನು ಮಾಡ್ತಾರೋ ಅವರು ಎಂದಿಗೂ ಕೂಡ ಅಭಿವೃದ್ಧಿಯನ್ನು ಕಾಣುವಂಥವ್ರು. ಹಾಗಾಗಿನೇ ಆ 6 ದೋಷಗಳನ್ನು ನಾವು ಮೊದಲು ನಮ್ಮಿಂದ ದೂರ ಬಿಸಾಕಬೇಕು ಅನ್ನುವಂಥ ಒಂದು ವಿಚಾರ ಇಲ್ಲಿ ತಿಳ್ಕೊಳ್ಬೇಕು. ಇನ್ನು ಈ ಇಡೀ ಮನುಕುಲಕ್ಕೆ ಅನ್ವಯವಾಗುವಂಥದ್ದು ಉದ್ಯೋಗಂ ಪುರುಷ ಲಕ್ಷಣಂ ಅನ್ನುವಂಥದ್ದು. ಹಾಗಾಗಿ ನೀವು ಮಾಡುವಂಥ ಕೃಷಿ ಆಗಲಿ, ಸ್ವಂತ ಬಿಸ್ನೆಸ್ ಆಗಲಿ, ವ್ಯಾಪಾರ ಆಗಲಿ ಅಥವಾ ಯಾವುದೇ ರೀತಿಯ ಸೇವೆ ಆಗಲಿ ಅದು ನಿಮ್ಮನ್ನು ಸ್ವಾವಲಂಬಿಯನ್ನಾಗಿಸುತ್ತೆ. ಹಾಗಾಗಿನೇ ಸ್ವಾವಲಂಬಿಯ ಬದುಕು ಅತ್ಯಂತ ಸ್ವಾತಂತ್ರ್ಯ ಪರವಾದಂತಹ ಬದುಕದು. ಅದಕ್ಕಾಗಿಯೇ ಬಸವಣ್ಣನವರು ಕಾಯಕವೇ ಕೈಲಾಸ ಅಂತ ಹೇಳಿರುವಂಥದ್ದು. ಅಂದರೆ ನಾವು ಮಾಡುವಂತಹ ಪ್ರತಿ ಕೆಲಸದಲ್ಲೂ ಕೂಡ ದೈವತ್ವವನ್ನು ಕಾಣಬೇಕು. ನಾವು ಮಾಡುವಂತಹ ಕೆಲಸ ಕಾರ್ಯಗಳು ಭಗವಂತನಿಗೆ ಸಮರ್ಪಣೆ ಆಗಬೇಕು. ಆಗ ಮಾತ್ರ ಫಲಿತಾಂಶ ನಮ್ಮ ಪರವಾಗಿರುತ್ತೆ. ಹಾಗಾಗಿ ಭಗವಂತ ಕೂಡ ನಮಗೆ ಉತ್ತಮ ರೀತಿಯಲ್ಲಿ ಅನುಗ್ರಹವನ್ನು ಉಂಟು ಮಾಡ್ತಾನೆ. ಏಕೆಂದರೆ ನಮ್ಮಲ್ಲಿ ವಿದುರ ಹೇಳಿರೋ ಪ್ರಕಾರ 6 ದೋಷಗಳು ಇರಲ್ಲ. ಹಾಗಾಗಿನೇ ಯಾರಲ್ಲಾದರೂ ಇಂಥ ದೋಷಗಳಿದ್ರೆ ಅದನ್ನ ಆದಷ್ಟು ಕ್ರಮೇಣವಾಗಿ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ನಿಮ್ಮ ಕೆಲಸ ಯಾವುದೇ ಇದ್ರೂ ಕೂಡ ಅದರಲ್ಲಿ ನಿಷ್ಠೆಯಿಂದ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಇದರಿಂದ ಆ ಕ್ಷೇತ್ರದಲ್ಲಿ ನೀವು ಪ್ರಬುದ್ಧರಾಗ್ತೀರಿ, ಎಲ್ಲ ವಿಚಾರಗಳನ್ನು ಬಲ್ಲವರಾಗ್ತೀರಿ. ಹಾಗಾಗಿ ಆ ಒಂದು ಕೆಲಸ ಒಂದು ಕಮಾಂಡಿಂಗ್ ಪೊಸಿಷನಲ್ಲಿ ಇರುತ್ತೆ. ಇದರಿಂದ ಸಮಾಜದಲ್ಲಿ ನಿಮಗೆ ಗೌರವ ಇದೆ, ಜೊತೆಗೆ ಆ ಕೆಲಸದಿಂದ ನಿಮಗೆ ಲಾಭ ಕೂಡ ಇದೆ, ಅನುಕೂಲ ಕೂಡ ಇದೆ. ಹಾಗಾಗಿನೇ ಇಲ್ಲಿ ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ಕೆಲಸವನ್ನ ನಿಮ್ಮ ಜೀವನ ನಿರ್ವಹಣೆಗಾಗಿ ಮಾಡಬೇಕು ಅನ್ನುವಂಥ ವಿಚಾರವನ್ನ ಮನನ ಮಾಡಿಕೊಳ್ಳಿ. ಇದಕ್ಕೆ ನಮ್ಮ ಇತಿಹಾಸದಲ್ಲಿ, ನಮ್ಮ ಪುರಾಣಗಳಲ್ಲಿ, ಹಾಗೆ ಹಿರಿಯರು ಹೇಳಿರುವಂತಹ ಗಾದೆ ಮಾತುಗಳಲ್ಲಿ ಇದು ಸ್ಪಷ್ಟವಾಗಿ ಗೋಚರಿಸುತ್ತೆ. ಹಾಗಾಗಿನೇ ನಿಮ್ಮ ಶಕ್ತಿಗೆ, ನಿಮ್ಮ ಸಾಮರ್ಥ್ಯಕ್ಕೆ, ನಿಮ್ಮ ಅಭಿರುಚಿಗೆ ತಕ್ಕಂತಹ ನಿಮ್ಮ ಜೀವನ ನಿರ್ವಹಣೆಗೆ ಬೇಕಾದಂತಹ ಒಂದು ಉದ್ಯೋಗವನ್ನು ನೀವು ಹುಡುಕಿಕೊಳ್ಳಿ. ಅದರಲ್ಲೇ ನಿಷ್ಠೆಯಿಂದ ಮುಂದುವರಿಯುವಂತಹ ಒಂದು ಪ್ರಯತ್ನ ಮಾಡಿ. ಭಗವಂತನ ಅನುಗ್ರಹ ಪ್ರಾಪ್ತಿಯಾಗತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ. 8ನೇ ಮನೆ, ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಜೊತೆಗೆ ನಿಮಗೆ ಈ ದಿನ ಏರಿಳಿತಗಳು ಇರುವಂಥ ಸಂದರ್ಭ ಇದೆ. ಮಾನಸಿಕ ಒತ್ತಡದ ಜೊತೆಗೆ ಹಣಕಾಸಿನ ಸವಾಲುಗಳು ಕೂಡ ಎದುರಾಗುವಂಥದ್ದು. ಹಾಗಾಗಿ ಈ ದಿನ ಮೇಲಿಂದ ಬಿಸಿ ಕೆಳಗಿನಿಂದ ಬಿಸಿ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಕೆಲಸಕ್ಕೆ ಸಂಬಂಧಪಟ್ಟಂತೆ ಈ ದಿನ ಅಷ್ಟೊಂದು ಅನುಕೂಲಕರವಾಗಿರುವಂತಹ ಸಂದರ್ಭಗಳಿಲ್ಲ. ಅಲ್ಲೂ ಕೂಡ ಒಂದು ರೀತಿಯಲ್ಲಿ ಒತ್ತಡ ಇರುತ್ತೆ. ಹಾಗೆ ಮೇಲಧಿಕಾರಿಗಳಿಂದ ಒಂದು ಕಿರುಕುಳ ಇರ್ಬೋದು. ಕೆಲವರಿಗೆ ಈ ಸರ್ಕಾರದ ಕಾನೂನುಗಳು ಕೂಡ ವಿರುದ್ಧವಾಗಿ ನಿಲ್ಲುವಂಥ ಸಾಧ್ಯತೆ ಇರುತ್ತೆ. ಇನ್ನು ಮನೆಯಲ್ಲಿ ಏನಾದರೂ ಅಲ್ಪ ಸ್ವಲ್ಪ ನೆಮ್ಮದಿ ಇದೆಯಾ ಅಂತ ಹೇಳಿ ನೋಡ್ಲಿಕ್ಕೆ ಹೋದರೆ ಅಲ್ಲೂ ಕೂಡ ಒಂದು ಸವಾಲು, ಅಲ್ಲೂ ಕೂಡ ನಿಮ್ಮ ಜವಾಬ್ದಾರಿ, ಕೆಲಸದ ಹೊರೆ ಇರುತ್ತೆ. ಹಾಗೆ ನಿಮ್ಮ ಅಭಿಪ್ರಾಯಕ್ಕೂ ಕೂಡ ಈ ದಿನ ಮನ್ನಣೆ ಇಲ್ಲ. ಹಾಗಾಗಿ ನಿಮ್ಮ ಒಂದು ವಿಚಾರಧಾರೆಗಳಿಗಾಗಲಿ ಅಥವಾ ನೀವು ಅಂದುಕೊಂಡಂತೆ ಕೆಲಸಗಳನ್ನು ಮಾಡುವಂಥ ಒಂದು ಸ್ವಾತಂತ್ರ್ಯ ಆಗಲಿ ನಿಮಗೆ ಈ ದಿನ ಸಿಕ್ಕಲ್ಲ. ಹಾಗಾಗಿನೇ ಕೆಲವೊಂದು ಅಡೆತಡೆಗಳು ತುಂಬ ಇರೋದ್ರಿಂದ ಸ್ವಲ್ಪ ಬುದ್ಧಿವಂತಿಕೆಯಿಂದಲೇ ಈ ದಿನ ನೀವು ಆ ಒಂದು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ಹಾಗಾಗಿ ಈ ದಿನ ಮುಕ್ತವಾಗಿ ಮಾತಾಡಿ, ಕಮ್ಯುನಿಕೇಷನ್ ಚೆನ್ನಾಗಿಟ್ಕೊಳ್ಳಿ. ಜೊತೆಗೆ ಪ್ರಾಮಾಣಿಕವಾದಂಥ ಪ್ರಯತ್ನಗಳೇ ಈ ದಿನ ಪೂರ್ತಿ ನಿಮಗೆ ಇರಬೇಕಾಗತ್ತೆ. ಇನ್ನು ಮಕ್ಕಳ ವಿಚಾರದಲ್ಲಿ ಈ ದಿನ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಅಷ್ಟೊಂದು ಪ್ರಾಕ್ಟಿಕಲ್ ಆಗಿರಲ್ಲ. ಅದಕ್ಕಾಗಿಯೇ ಕುಟುಂಬಸ್ಥರ ಜೊತೆಗೂಡಿ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಉತ್ತಮ. ಇನ್ನು ಹಠಮಾರಿತನ, ಎಲ್ಲೋ ಒಂದು ಕಡೆ ಮೊಂಡುವಾದ ನಿಮ್ಮ ಒಂದು ಬೆಳವಣಿಗೆಗೆ ಕುತ್ತನ್ನು ತರುತ್ತೆ.
ಹಾಗಾಗಿ ಆದಷ್ಟು ಹೊಂದಾಣಿಕೆಯ ಮೂಲಕ ಈ ದಿನ ಹೋಗುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಕೆಲವೊಂದು ಕೆಲಸಗಳನ್ನು ಕಂಡರೆ ನಿಮಗೆ ಸ್ವಲ್ಪ ಹೆದರಿಕೆ, ಅಂಜಿಕೆ ಇರುತ್ತೆ. ಹಾಗಾಗಿ ಕೆಲಸದಿಂದ ಹಿಮ್ಮೆಟ್ಟುವಂಥ ಸಾಧ್ಯತೆ ಇರುತ್ತೆ. ಆದರೆ ಧೈರ್ಯದಿಂದ ಕೆಲಸವನ್ನು ಮುಂದುವರಿಸಬೇಕು. ಅದರ ಸ್ಟ್ರಾಟಜಿಯನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕು. ಇದರಿಂದ ಒಳ್ಳೆಯದಾಗತ್ತೆ. ಹಾಗಾಗಿ ಈ ದಿನ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳಿ. ಆರೋಗ್ಯ ನೋಡಿಕೊಳ್ಳಿ. ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ವಾಹನದಿಂದ ನಿಮಗೆ ಈ ದಿನ ಅಲ್ಪ ಸ್ವಲ್ಪ ತೊಂದರೆಗಳಾಗಬಹುದು. ಜಾಗ್ರತೆ. ಮಹಾಗಣಪತಿಯನ್ನ ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯ ಸ್ತೋತ್ರ ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ನಿಮಗೆ ಸಂತೋಷ. ಜೊತೆಗೆ ಈ ದಿನ ಕೆಲಸ ಕಾರ್ಯಗಳಲ್ಲಿ ಕೂಡ ತುಂಬ ಆತ್ಮವಿಶ್ವಾಸ ಇರುತ್ತೆ. ಯಾವ ಕೆಲಸವನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನುವಂಥದ್ರ ಬುದ್ಧಿವಂತಿಕೆ ಬಹಳ ಚೆನ್ನಾಗಿದೆ. ಸಮಯ ಪ್ರಜ್ಞೆ ಕೂಡ ಇದೆ. ಹಾಗಾಗಿ ನಿಗದಿತ ಸಮಯಕ್ಕೆ ಸರಿಯಾಗಿ ಕೆಲಸಗಳನ್ನು ಆರಂಭ ಮಾಡ್ತೀರಿ. ಹಾಗೆ ಆ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಯಾರಿಗೂ ಬೇಸರ ಆಗಬಾರ್ದು, ತೊಂದರೆ ಆಗಬಾರ್ದು, ಅದರ ಬಗ್ಗೆ ಕೂಡ ತುಂಬ ಜಾಗ್ರತೆಯನ್ನು ವಹಿಸ್ತೀರಿ. ಹಾಗಾಗಿನೇ ಈ ದಿನ ನೀವು ಸ್ವಲ್ಪ ಸೆನ್ಸಿಟಿವ್ ಆಗೇ ಇರುವಂಥದ್ದು. ಇನ್ನು ಈ ದಿನ ವ್ಯಾಪಾರ ಮಾಡುವಂಥವ್ರು ಅಥವಾ ವ್ಯವಹಾರಗಳನ್ನು ವಿಸ್ತರಣೆ ಮಾಡಬೇಕು ಅನ್ನುವಂಥವ್ರು ಹೊಸ ಮಾರ್ಗಗಳ ಬಗ್ಗೆ ಆಲೋಚನೆ ಮಾಡುವಂಥದ್ದು ಇದೆ. 4 ಜನರ ಒಂದು ಸಲಹೆಯನ್ನು ಪಡ್ಕೊಳ್ತೀರಿ. ಹಾಗೆ ನಿಮಗೆ ಯಾವುದು ಸೂಕ್ತ, ಯಾವುದು ಪ್ರಾಕ್ಟಿಕಲ್ ಆಗಿದೆ ಅದನ್ನು ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ತುಂಬ ಅನುಭವದಿಂದ ನೀವು ಮುಂದುವರಿಯುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಬಾಕಿ ಇರುವಂತಹ ಕೆಲವು ಕೆಲಸ ಕಾರ್ಯಗಳಿರ್ಬೋದು, ಅರ್ಧಂಬರ್ಧ ಆಗಿರುವಂತಹ ಕೆಲಸ ಕಾರ್ಯಗಳಿರ್ಬೋದು, ಅದನ್ನು ನಿಮ್ಮ ಪ್ರೀತಿ ಪಾತ್ರರ ನೆರವಿನಿಂದ ಪೂರ್ಣಗೊಳಿಸ್ತೀರಿ. ಹಾಗಾಗಿ ನಿಮ್ಮ ಪ್ರೇಮಿಗಳು, ಅದರಲ್ಲೂ ವಿಶೇಷವಾಗಿ ಪತಿ ಪತ್ನಿಯರ ಮಧ್ಯೆ ಇದ್ದಂತಹ ಒಂದು ಸಹ ಸಂಬಂಧ ಈ ದಿನ ಗಟ್ಟಿಯಾಗುತ್ತೆ. ಅಂದರೆ ನಿಮ್ಮ ರಿಲೇಷನ್ಶಿಪ್ಪನ್ನು ಈ ದಿನ ತುಂಬ ಸ್ಟ್ರೆಂಥನ್ ಮಾಡ್ಕೊಳ್ತೀರಿ. ಬಾಂಡೇಜ್ ಚೆನ್ನಾಗಿರುತ್ತೆ. ಹಾಗೆ ಇರುವ ಕಾರ್ಯಗಳನ್ನು ಈ ದಿನ ಉತ್ತಮ ಸಮಯದಲ್ಲಿ ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ಬಹಳ ವಿಶೇಷವಾಗಿ ನಿಮಗೆ ಗ್ರಹಗತಿಗಳು ಚೆನ್ನಾಗಿರೋದ್ರಿಂದ ಕುಟುಂಬದಲ್ಲಿ ಬೆಂಬಲ ಚೆನ್ನಾಗಿದೆ. ಅದರಲ್ಲೂ ಕಳತ್ರ ಸ್ಥಾನದಲ್ಲಿದ್ದಾಗ ನಿಮ್ಮ ವೈವಾಹಿಕ ಜೀವನ, ವೈವಾಹಿಕ ಬದುಕು ಈ ದಿನ ತುಂಬ ಆರಾಮವಾಗಿರುತ್ತೆ, ಅನುಕೂಲಕರವಾಗಿರುತ್ತೆ. ಹಾಗೆ ಕಾರ್ಯಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವ ಮೊದಲು ಪರಿಸ್ಥಿತಿಗೆ ಹೊಂದಿಕೊಳ್ಳುವಂತೆ ನೀವು ಸ್ವಲ್ಪ ಬದಲಾವಣೆ ಆಗಬೇಕಾಗತ್ತೆ. ಸ್ವಲ್ಪ ಸ್ಟ್ರಾಟಜಿಯನ್ನು ಬದಲಾವಣೆ ಮಾಡ್ಕೊಂಡ್ಬಿಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂತಹ ದಿನ. 6ರಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ತುಂಬ ಸಮಾಧಾನ ಇರುತ್ತೆ. ಅದರಲ್ಲೂ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಒಂದು ಮನ್ನಣೆ ಕೂಡ ಸಿಕ್ಕತ್ತೆ. ಅಂದರೆ ನಿಮ್ಮ ಪ್ರಯತ್ನಗಳೆಲ್ಲ ಈ ದಿನ ಯಶಸ್ವಿ ಆಗುತ್ತೆ. ಇನ್ನು ಈ ದಿನ ಹಿರಿಯ ಅಧಿಕಾರಿಗಳಾಗಲಿ ಅಥವಾ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಇರುವಂತಹ ಅಧಿಕಾರಿಗಳಾಗಲಿ ನಿಮ್ಮ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಹೇಳುವಂಥವ್ರು. ಏಕೆಂದರೆ ನಿಮ್ಮ ಉದ್ಯೋಗದಲ್ಲಿ ನಿಮ್ಮ ಒಂದು ಪ್ರತಿಭೆಯನ್ನು ತೋರಿಸಲಿಕ್ಕೆ ಈ ದಿನ ಅವಕಾಶ ಇದೆ. ಅದು ಎಲ್ಲರನ್ನೂ ಕೂಡ ಆಶ್ಚರ್ಯಚಕಿತರನ್ನಾಗಿಸುತ್ತೆ. ಇನ್ನು ಕೌಟುಂಬಿಕ ಜೀವನ ಕೂಡ ಆನಂದದಾಯಕವಾಗಿ ಇರುತ್ತೆ. ಕುಟುಂಬಸ್ಥರ ಒಂದು ಪ್ರೀತಿ, ವಿಶ್ವಾಸ, ಅವರ ಒಂದು ಅನುರಾಗವನ್ನು ಕೂಡ ಈ ದಿನ ನೀವು ಪಡ್ಕೊಳ್ಳುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮಗೆ ಒಲವಿನ ದಿನ. ಅದರಲ್ಲೂ ಮಕ್ಕಳಿಂದ ಕೆಲವೊಂದು ಸಿಹಿ ಸುದ್ದಿಯನ್ನು ಕೇಳ್ತೀರಿ. ಹಾಗೆ ಮಕ್ಕಳ ಸಮಸ್ಯೆಗಳು ಏನೇ ಇದ್ರೂ ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ತೀರಿ. ಹಾಗಾಗಿ ಈ ಒಂದು ಸಮಸ್ಯೆ ಅನ್ನುವಂಥದ್ದು ನಿಮಗೆ ಬಹಳ ದಿನ ಕಾಡಲ್ಲ. ಎಲ್ಲ ಒಂದು ಕಡೆ ಬೇಗ ಬೇಗ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ತೀರಿ. ಬೇಗ ಬೇಗ ಫಲಿತಾಂಶಗಳನ್ನು ಕೂಡ ಅನುಭವಿಸುವಂಥ ಯೋಗ ಬಹಳ ಚೆನ್ನಾಗಿದೆ. ಇನ್ನು ಈ ದಿನ ನಿಮ್ಮ ಒಂದು ಪ್ರಯಾಣ, ನಿಮ್ಮ ಊರಿಂದ ಊರಿಗೆ ಮಾಡುವಂತಹ ಪ್ರಯಾಣ ನಿಮಗೆ ಸುಖಕರವಾಗಿರುತ್ತೆ. ಇನ್ನು ಈ ದಿನ ಗ್ರಹಗತಿಗಳು ನಿಮಗೆ ಅನುಕೂಲಕರವಾದಂತಹ ವಾತಾವರಣನ ನಿರ್ಮಾಣ ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿನೇ ಈ ದಿನ ನಿಮ್ಮ ಒಂದು ಸಂಪಾದನೆ ಚೆನ್ನಾಗಿರುತ್ತೆ. ಜೊತೆಗೆ ಕುಟುಂಬಸ್ಥರ ಒಂದು ವಿಶ್ವಾಸವನ್ನು ಗಳಿಸ್ಕೊಳ್ತೀರಿ. ಅವರ ಯೋಗಕ್ಷೇಮ, ಅವರ ಆರೋಗ್ಯ ಇತ್ಯಾದಿಗಳ ಕಡೆ ಕೂಡ ನೀವು ವೈಯಕ್ತಿಕ ಗಮನ ಹರಿಸುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಮನುಷ್ಯತ್ವ ಏನಿದೆ ಅದು ನಿಮ್ಮ ಒಂದು ಹೆಸರಿಗೆ ಗೌರವದ ಛಾಯೆಯನ್ನು ತಂದುಕೊಡುತ್ತೆ.
ಸಮಾಜದಲ್ಲಿ ಪ್ರಮುಖ ವ್ಯಕ್ತಿಯಾಗಿ ಗುರುತಿಸ್ಕೊಳ್ತೀರಿ. ನಿಮ್ಮ ಮಾತಿಗೆ ಮೌಲ್ಯ ಇದೆ, ನಿಮ್ಮ ಅಭಿಪ್ರಾಯಕ್ಕೆ ಮನ್ನಣೆ ಇದೆ, ಹಾಗೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳು ಪ್ರಾಕ್ಟಿಕಲ್ ಆಗಿರುತ್ತೆ ಅನ್ನುವಂಥ ಒಂದು ಭಾವ ಕುಟುಂಬಸ್ಥರಲ್ಲಿ ಇರುತ್ತೆ. ಇದು ಒಳ್ಳೆಯ ಬೆಳವಣಿಗೆ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನೃಸಿಂಹಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ನರಸಿಂಹಸ್ವಾಮಿಯ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗೆ ಮಿಶ್ರ ಫಲ ಸಿಗ್ತಾ ಇದೆ. ಹಾಗೆ ಕೆಲಸ ಮಾಡುವಂತಹ ಸ್ಥಳದಲ್ಲಿ ನಿಮ್ಮ ಕಾರ್ಯಕ್ಷಮತೆಗೆ ಹೆಚ್ಚಿನ ಮನ್ನಣೆ ಸಿಕ್ಕತ್ತೆ. ಆದರೆ ಅಲ್ಲಿ ಇದ್ದಂತಹ ಒಂದು ಆಂತರಿಕ ರಾಜಕೀಯದಿಂದ ಈ ದಿನ ನೀವು ಮೂಲೆ ಗುಂಪಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಇಂತಹ ಒಂದು ವಿದ್ಯಮಾನಗಳು ನಿಮ್ಮ ಮನಸ್ಸಿನ ಮೇಲೆ ತೀವ್ರ ಒತ್ತಡವನ್ನು ತರುತ್ತೆ. ಹಾಗಾಗಿನೇ ಈ ದಿನ ಆರೋಗ್ಯ ಕೂಡ ನಿಮಗೆ ಅಷ್ಟಕ್ಕಷ್ಟೇ ಇರುವಂಥದ್ದು. ಇನ್ನು ಕುಟುಂಬ ಜೀವನದಲ್ಲೂ ಕೂಡ ಏನೋ ಒಂದು ವ್ಯತ್ಯಾಸ ಕಾಣ್ತಾ ಇದೆ. ಏನಾಗಿದೆ ಅಂತ ಹೇಳಲಿಕ್ಕಾಗಲ್ಲ, ಆದರೂ ಕೂಡ ಮೇಲ್ನೋಟಕ್ಕೆ ಒಂದು ಪರಿಸ್ಥಿತಿ ತಿಳಿಯಾಗಿಲ್ಲ ಅನ್ನೋವಂಥದ್ರ ಅರ್ಥ ನಿಮಗಾಗುವಂಥದ್ದು. ಇನ್ನು ಈ ದಿನ ಮಕ್ಕಳ ವಿಚಾರವಾಗಿ ಸ್ವಲ್ಪ ಖರ್ಚು ವೆಚ್ಚಗಳು ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ನಿಮ್ಮ ಒಂದು ಕೆಲಸ ಕಾರ್ಯಗಳ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಈ ದಿನ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಹಾಗೆ ಈ ದಿನ ಸರಿಯಾದ ಸ್ಥಳ ಯಾವುದು, ಸರಿಯಾದ ಸಮಯ ಯಾವುದು, ಅದನ್ನು ನೋಡಿಕೊಂಡು ನಿಮ್ಮ ಅಭಿಪ್ರಾಯವನ್ನು ಹೇಳಬೇಕಾಗತ್ತೆ. ಹಾಗಾಗಿ ಸುಮ್ಮನೆ ಯಾವುದೇ ರೀತಿಯ ಸಲಹೆಗಳನ್ನು, ಮಾರ್ಗದರ್ಶನಗಳನ್ನು ಕೊಡಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ ನಿಮಗೆ ಅನುಕೂಲಕರವಾದಂಥ ವಾತಾವರಣವನ್ನು ನೀವೇ ನಿರ್ಮಾಣ ಮಾಡಿಕೊಂಡಿರುವಂಥದ್ದು. ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ನಿಮ್ಮ ಒಂದು ಪ್ರಯಾಣಕ್ಕೆ, ಹಾಗೆ ವಾಹನದ ಸೌಕರ್ಯಕ್ಕೆ ಈ ದಿನ ಹೆಚ್ಚು ಸೌಲಭ್ಯಗಳನ್ನು ನೀವು ಸಿದ್ಧ ಮಾಡಿಕೊಳ್ತೀರಿ. ಹಾಗಾಗಿನೇ ಈ ಒಂದು ಸಂದರ್ಭದಲ್ಲಿ ತುಂಬ ಚಟುವಟಿಕೆಯಿಂದ ಇರುವಂಥವ್ರು. ಇನ್ನು ಒಂದು ಕಡೆ ರಾಜಕೀಯ, ಮತ್ತೊಂದು ಕಡೆ ಧಾರ್ಮಿಕ ವಿಚಾರಗಳು, ಮತ್ತೊಂದು ಕಡೆ ನಿಮ್ಮ ವ್ಯಾಪಾರ ವ್ಯವಹಾರಗಳು, ಎಲ್ಲದರಲ್ಲೂ ಕೂಡ ಈ ದಿನ ನೀವು ಛಾಪು ಮೂಡಿಸುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಹಾಗಾಗಿನೇ ನಿಮಗೆ ಈ ದಿನ ಆಯಾಸ ಅನ್ನುವಂಥದ್ದು ಆಗಲ್ಲ. ಯಾಕೆಂದರೆ ಗ್ರಹಗತಿಗಳು ನಿಮಗೆ ತುಂಬ ಚೆನ್ನಾಗಿ ಕೆಲಸ ಮಾಡುವಂಥ ಸಂದರ್ಭ. ಆದರೆ ನೀವಾಗಿ ಮಾಡಿಕೊಳ್ಳುವಂಥ ಕೆಲವು ತಪ್ಪುಗಳೇನಿದೆ ಅದರಿಂದ ಅನರ್ಥಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಆತುರವಾಗಿ ಯಾವುದೇ ನಿರ್ಧಾರವನ್ನು ಕೈಗೊಳ್ಳಬೇಡಿ, ಜಾಗ್ರತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನದ ಕೆಲವು ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸ್ವಲ್ಪ ಉದ್ವಿಗ್ನತೆಯ ವಾತಾವರಣ ಇರುವಂಥದ್ದು ಮನೆಯ ಒಳಗೂ ಇರುತ್ತೆ. ಹಾಗೆ ಮನೆಯ ಹೊರಗೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಾಗಲಿ, ವ್ಯಾಪಾರಿ ಕ್ಷೇತ್ರದಲ್ಲಾಗಲಿ ಈ ದಿನ ನಿಮಗೆ ಸ್ವಲ್ಪ ಆತಂಕದ ಸನ್ನಿವೇಶ ಕಾಡ್ತಾ ಇರುತ್ತೆ. ಇದರಿಂದ ಕೆಲವರು ಖಿನ್ನತೆಗೆ ಒಳಗಾಗುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ನಿಮಗೆ ತುಂಬ ಬೇಕಾದಂಥವರೇ ಹಿತಶತ್ರುಗಳ ರೂಪದಲ್ಲಿ ಇರ್ತಾರೆ. ಅವರಿಂದ ಈ ದಿನ ನಿಮಗೆ ತುಂಬ ಬಾಧೆಗಳು ಉಂಟಾಗುವಂಥದ್ದು, ಏನೋ ಒಂದು ನೋವು, ದುಃಖ ಅನ್ನುವಂಥದ್ದು ಇರುತ್ತೆ. ಹಾಗಾಗಿನೇ ಏನೋ ಒಂದು ರೀತಿಯಲ್ಲಿ ನೋವು ನಿಮ್ಮನ್ನು ಕಾಡ್ತಾ ಇರುತ್ತೆ ಈ ದಿನದಲ್ಲಿ. ಯಾಕೆಂದರೆ ಅವರು ನಿಮಗೆ ತೀರಾ ಹತ್ತಿರದಲ್ಲಿ ಇದ್ದಂತಹ ಒಂದು ಸಂದರ್ಭ. ಆದರೆ ಈ ದಿನದಲ್ಲಿ ನಿಮ್ಮ ಒಂದು ಭಿನ್ನಾಭಿಪ್ರಾಯದಿಂದ ಅಥವಾ ಮನಸ್ತಾಪಗಳಿಂದ ದೂರ ಉಳಿಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ನಿಮಗೆ ಸಹಿಸಲಾದಂತಹ ಒಂದು ಸನ್ನಿವೇಶ. ಏಕೆಂದರೆ ಈ ಒಂದು ವಿಚಾರಗಳನ್ನು ನೀವು ಅರಗಿಸಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿನೇ ನಿಮ್ಮ ಸಂಗಾತಿಯ ಜೊತೆಯಲ್ಲಿ ನಿಮ್ಮ ಒಂದು ಸಂಬಂಧ ಕೂಡ ಬಿರುಕು ಬಿಟ್ಟಿರುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಒಂದು ಒಳ್ಳೆಯ ತಿಳುವಳಿಕೆ ಅನ್ನುವಂಥದ್ದು, ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಇರಲ್ಲ. ಹಾಗಾಗಿನೇ ಈ ದಿನ ಸ್ವಲ್ಪ ಒತ್ತಡದ ಸಂದರ್ಭ. ಇದರಿಂದ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಕೂಡ ಅಷ್ಟಕ್ಕಷ್ಟೇ ಇರುವಂಥದ್ದು. ತತ್ಪರಿಣಾಮವಾಗಿ ಫಲಿತಾಂಶಗಳು ಕೂಡ ಮಧ್ಯಮ ಫಲವನ್ನೇ ತರುವಂಥದ್ದು. ಇನ್ನು ವಿದ್ಯಾರ್ಥಿಗಳು ಈ ದಿನ ನಿಮ್ಮ ಒಂದು ಪರಿಶ್ರಮಕ್ಕೆ ತಕ್ಕಂತಹ ಫಲವನ್ನು ಪಡ್ಕೊಳ್ಳಿಕ್ಕೆ ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಸಂಯಮದಿಂದ, ತಾಳ್ಮೆಯಿಂದ ಫಲಿತಾಂಶಕ್ಕಾಗಿ ಕಾಯಬೇಕು. ಇನ್ನು ಈ ದಿನ ಕೆಲಸಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಏರಿಳಿತಗಳು ಇರುವಂಥದ್ದು ಇದೆ. ಉದ್ಯೋಗಸ್ಥರಿಗಾಗಲಿ, ಉದ್ಯೋಗವನ್ನು ಹುಡುಕ್ತಾ ಇರುವಂಥವ್ರಿಗಾಗಲಿ ಈ ದಿನ ಅಲ್ಪ ಸಮಯ ಸಿಕ್ಕುವಂಥದ್ದು, ಸಮಾಧಾನ ಸಿಕ್ಕುವಂಥದ್ದು.
ಹಾಗಾಗಿ ಸಮಯದ ಅಭಾವ ಇದೆ, ಒಂದು ರೀತಿಯಲ್ಲಿ ಸಂತೋಷದ ಅಭಾವ ಕೂಡ ಈ ದಿನ ನಿಮಗೆ ಇರುವಂಥದ್ದು. ಇನ್ನು ಈ ದಿನ ನಿಮ್ಮ ಒಂದು ಪ್ರಯತ್ನಗಳಿಗೆ ಉತ್ತಮವಾದಂತಹ ಪ್ರತಿಫಲ ಸಿಗಬೇಕು ಅಂತ ಹೇಳಿದ್ರೆ ನಿಮ್ಮ ಸ್ವೇಚ್ಛಾ ವೃತ್ತಿ ಏನಿದೆ ಅದಕ್ಕೆ ಸ್ವಲ್ಪ ಕಡಿವಾಣವನ್ನು ಹಾಕಬೇಕಾಗತ್ತೆ. ಸ್ವಲ್ಪ ಅಗ್ರೆಸಿವ್ ನೇಚರನ್ನು ಕಡಿಮೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ನೀವು ಮಾತಾಡುವಂತಹ ಸಂದರ್ಭದಲ್ಲಿ ನ್ಯಾಯಯುತವಾಗಿ ವರ್ತಿಸಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಹಾಗೆ ಭಕ್ತಿಯಿಂದ ಮಹಾವಿಷ್ಣುವನ್ನು ಆರಾಧನೆ ಮಾಡಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 4. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂತಹ ದಿನ. 3ನೇ ಮನೆಯಲ್ಲಿ ಚಂದ್ರ ಇರ್ತಾನೆ, ಇದರಿಂದ ನಿಮಗೆ ಸಮಾಧಾನ ಇದೆ ಈ ದಿನದಲ್ಲಿ. ಹಾಗಾಗಿನೇ ಈ ದಿನ ದುಡಿಮೆಗಾಗಲಿ ಲಾಭವನ್ನು ಗಳಿಸ್ಲಿಕ್ಕಾಗಲಿ ಉತ್ತಮವಾದಂತಹ ದಿನ. ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಪ್ರಗತಿ ಇರುತ್ತೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ, ಅದರಲ್ಲೂ ಸ್ವಂತ ಉದ್ಯೋಗವನ್ನು ಮಾಡ್ತಾ ಇರುವಂಥವ್ರಿಗೆ ಈ ದಿನ ಲಾಭದ ದಿನ. ನಿಮಗೆ ನಿಮ್ಮ ಒಂದು ಸೇವೆಯ ಬಗ್ಗೆ ಆಗಲೋ ಅಥವಾ ನಿಮ್ಮ ಒಂದು ಉತ್ಪನ್ನದ ಬಗ್ಗೆ ಆಗಲೋ ಈ ದಿನ ನಿಮಗೆ ತುಂಬ ಡಿಮ್ಯಾಂಡ್ ಇರುತ್ತೆ. ಇನ್ನು ಹಣದ ಕೊರತೆ ಅನ್ನುವಂಥದ್ದು ಅಷ್ಟಾಗಿ ಇರಲ್ಲ. ಅದರಲ್ಲೂ ಬುದ್ಧಿವಂತರಾದರೆ ನೀವು ಇದ್ದುದರಲ್ಲೇ ತೃಪ್ತಿ ಪಡುವಂಥ ಒಂದು ಸಂದರ್ಭ ಇರುತ್ತೆ. ಇನ್ನು ಈ ದಿನ ಕೆಲವೊಂದು ವಿಚಾರಗಳಲ್ಲಿ, ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಸ್ವಲ್ಪ ಮಹತ್ವಾಕಾಂಕ್ಷೆ ಇರುವಂಥದ್ದು, ಆಸೆ ಈ ದಿನ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗೇ ಇರುತ್ತೆ. ಅದನ್ನು ಫುಲ್ಫಿಲ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಯಶಸ್ಸು ಕೂಡ ಇದೆ. ಇನ್ನು ಈ ದಿನ ಕೆಲವೊಂದು ಕಾರಣಗಳಿಂದ ಪತಿ ಪತ್ನಿಯರ ಮಧ್ಯದಲ್ಲಿ ಸ್ವಲ್ಪ ಉದ್ವಿಗ್ನತೆ ಹೆಚ್ಚಾಗುವಂಥದ್ದು ಕೂಡ ಇರುತ್ತೆ. ಏಕೆಂದರೆ 3ನೇವರ ವಿಚಾರಕ್ಕೆ ನಿಮ್ಮಲ್ಲಿ ಒಂದು ಮನಸ್ತಾಪ ಆಗಿದೆ, ಅದನ್ನು ತಿಳಿಯಾಗಿಸಲಿಕ್ಕೆ ಇನ್ನೂ ಸ್ವಲ್ಪ ಪ್ರಯತ್ನ ಪಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿಯಾಗಲಿ ನಿಮ್ಮ ಮನೆಯವರಾಗಲಿ ನಿಮ್ಮ ಮೇಲೆ ಕೋಪಗೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿನೇ ಇಲ್ಲಿ ಸಹ ಸಂಬಂಧಗಳು ಅಷ್ಟಕ್ಕಷ್ಟೇ ಇರುವಂಥದ್ದು, ಆದರೆ ನಿಮ್ಮ ಒಂದು ಪ್ರಯತ್ನಕ್ಕೆ ಮೀರಿದಂಥ ಫಲವನ್ನು ಕೂಡ ಪಡ್ಕೊಳ್ತೀರಿ. ಅಂದರೆ ಪರಿಸ್ಥಿತಿ ಹೇಗೆ ಇದ್ದರೂ ಕೂಡ ಅದನ್ನು ಸರಿಪಡಿಸ್ಕೊಳ್ಳುವಂಥ ಒಂದು ಆತ್ಮವಿಶ್ವಾಸ ನಿಮಗಿರುತ್ತೆ. ಅದನ್ನು ನೀವು ಗರಿಷ್ಠ ಪ್ರಮಾಣದಲ್ಲಿ ಬಳಸ್ಕೊಳ್ಳಿ. ಇನ್ನು ಈ ದಿನ ನಿಮ್ಮ ಮನೆಯಲ್ಲಿರುವಂಥ ಹಿರಿಯರಿಂದ ಒಳ್ಳೆಯ ಸಲಹೆ ಮಾರ್ಗದರ್ಶನ ಕೂಡ ನಿಮಗೆ ಸಿಕ್ಕತ್ತೆ. ಇನ್ನು ಪ್ರಮುಖವಾದಂತಹ ಕೆಲಸ ಕಾರ್ಯಗಳು ಅದನ್ನು ಈ ದಿನ ಆರಂಭ ಮಾಡಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ಬಹಳ ಚೆನ್ನಾಗಿದೆ. ಹಾಗೆ ಈ ದಿನ ಉತ್ತಮವಾದಂತಹ ಒಂದು ಸ್ನೇಹಿತರ ಸಂಸರ್ಗ, ಅವರ ಒಂದು ಸಲಹೆ ಮಾರ್ಗದರ್ಶನ ಈ ದಿನ ನಿಮಗೆ ಸಿಕ್ಕುವಂಥದ್ದು. ಹಾಗಾಗಿ ಅವಶ್ಯಕವಾದಂತಹ ಒಂದು ಪ್ರಗತಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಸಮಾಧಾನವನ್ನು ತರುವಂತಹ ದಿನ. ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಒಳ್ಳೆಯದಾಗುತ್ತೆ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ, ಧನಸ್ಥಾನದಲ್ಲಿ ಚಂದ್ರ. ಹಾಗಾಗಿನೇ ಈ ದಿನ ನಿಮ್ಮ ಪ್ರಯತ್ನಗಳಲ್ಲಿ ನಿಮಗೆ ಅಷ್ಟೊಂದು ಪ್ರಗತಿ ಅನ್ನುವಂಥದ್ದು ಇರಲ್ಲ. ಎಲ್ಲ ಒಂದು ಕಡೆ ನಿಮಗೆ ಪ್ರಗತಿ ಕಾಣಿಸ್ತಾ ಇದೆ ಅನಿಸಿದ್ರೂ ಕೂಡ ಅದರಿಂದ ಬರುವಂಥ ಫಲಗಳು ಅಷ್ಟಕ್ಕಷ್ಟೇ ಇರುವಂಥದ್ದು. ಹಾಗಾಗಿ ಈ ದಿನ ಬೆಟ್ಟಕ್ಕೆ ಕಲ್ಲು ಹೊತ್ತು ಹಾಕಿದಂತೆ ನಿಮ್ಮ ಪ್ರಯತ್ನಗಳು ನಿರರ್ಥಕವಾಗುತ್ತೆ. ಒಂದು ಪುಟ್ಟ ಪ್ರಯತ್ನ ಕೂಡ ಈ ದಿನ ನಿಮಗೆ ದೊಡ್ಡ ಸಾಧನೆ ಅಂತ ಹೇಳಿ ಅನ್ನಿಸ್ಬಿಡುತ್ತೆ. ಏಕೆಂದರೆ ಕೆಲಸಗಳು ಮುಂದೆ ಮುಂದೆ ಸಾಗಲ್ಲ. ಇನ್ನು ಈ ದಿನ ನಿಮ್ಮ ಕುಟುಂಬಸ್ಥರ ಮಧ್ಯದಲ್ಲೂ ಕೂಡ ಕೆಲವೊಂದು ಭಿನ್ನಾಭಿಪ್ರಾಯದ ವಾತಾವರಣಗಳು ಇರುತ್ತೆ. ಹಾಗಾಗಿನೇ ಈ ದಿನ ಕೆಲವು ಕೆಲಸ ಕಾರ್ಯಗಳ ಬಗ್ಗೆ ನೀವು ತುಂಬ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಕೈ ಹಾಕಬೇಕಾಗತ್ತೆ. ಅದರ ಸಾಧಕ ಬಾಧಕಗಳನ್ನು ನೋಡಿ ಮುಂದುವರಿಸಬೇಕಾಗತ್ತೆ. ಹಾಗಾಗಿ ನಿಮಗೆ ಅದೃಷ್ಟ ಇದೆ, ಮಾಡಿದ್ದೆಲ್ಲವೂ ಕೂಡ ಒಳ್ಳೆಯದಾಗತ್ತೆ ಅನ್ನೋಂಥ ಒಂದು ಹಿತಾಸಕ್ತಿ ಏನಿದೆ ಅದನ್ನು ಕಡಿಮೆ ಮಾಡಿಕೊಳ್ಬೇಕು. ಹಾಗಾಗಿ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿದ್ರೆ ಮಾತ್ರ ನಿಮಗೆ ಫಲಗಳಿರುತ್ತೆ. ಇನ್ನು ಮನಸ್ಸಿನಲ್ಲಿ ಪ್ರೀತಿಯ ವಿಚಾರವಾಗಿ ಒಂದು ರೀತಿಯಲ್ಲಿ ಅಸಮಾಧಾನ ಇರುವಂಥದ್ದು. ಹಾಗಾಗಿ ನಿಮ್ಮ ಕೈಯಲ್ಲಿ ಈ ದಿನ ಏನನ್ನೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂಥ ಒಂದು ಪರಿಸ್ಥಿತಿ ಇರುತ್ತೆ. ಅದಕ್ಕಾಗಿಯೇ ಕುಟುಂಬಸ್ಥರ ತಪ್ಪುಗಳನ್ನಾಗಲಿ ದೋಷಗಳನ್ನಾಗಲಿ ಸರಿಪಡಿಸುವಂಥ ಒಂದು ಪ್ರಯತ್ನದಲ್ಲಿ ವಿಫಲರಾಗ್ತೀರಿ. ಹಾಗಾಗಿ ಸ್ವಲ್ಪ ಸಮಯ ಕಾದು ನಂತರ ನಿಮ್ಮ ಒಂದು ಉದ್ದೇಶಿತ ಕಾರ್ಯವನ್ನು ಮುಂದುವರಿಸಬಹುದು. ಇನ್ನು ಈ ದಿನ ನಿಮ್ಮ ಯಶಸ್ಸೇನಿದೆ ಅದು ನಿಮ್ಮ ವಿರೋಧಿಗಳನ್ನು ಹಿಮ್ಮೆಟ್ಟುವಂತೆ ಮಾಡಿಬಿಡತ್ತೆ.
ಹಾಗಾಗಿ ವಿರೋಧಿಗಳು ದೂರ ಇರ್ತಾರೆ, ಆದರೆ ದೂರದಿಂದಲೇ ಪಿತೂರಿ ನಡೆಸುವಂಥವ್ರು ಆಗಿರ್ತಾರೆ. ಎಲ್ಲ ಒಂದು ಕಡೆ ಅವರಿಂದ ಸ್ವಲ್ಪ ಕಿರಿಕುಳ ಆಗುವಂಥದ್ದು, ಮನಸ್ಸಿಗೆ ಕಿರಿಕಿರಿ ಆಗುವಂಥ ಸಂದರ್ಭಗಳು ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಯಾರನ್ನೂ ಕೂಡ ಅತಿಯಾಗಿ ಹಚ್ಕೊಳ್ಬೇಡಿ, ಭಾವನಾತ್ಮಕವಾಗಿ ಸಂಘರ್ಷಗಳಿಗೆ ಕಾರಣ ಆಗಿಬಿಡುತ್ತೆ ಇದು. ಸ್ವಲ್ಪ ಜಾಗ್ರತೆಯಿಂದ ಇರಿ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಶಿವಮಾನಸ ಪೂಜಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹಾಗೆ ಶಿವಸ್ತೋತ್ರವನ್ನು ಹೇಳ್ತಾ ಇರಿ. ಶಿವ ಪಾರ್ವತಿಯರ ದರ್ಶನ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅದೃಷ್ಟದ ದಿನ. ನಿಮ್ಮ ಕೆಲಸ ಕಾರ್ಯಗಳು ಸಕಾಲಕ್ಕೆ ಆರಂಭ ಆಗುತ್ತೆ, ಹಾಗೆ ಅದು ನಿಮ್ಮ ಪರಿಶ್ರಮದಿಂದ ಪೂರ್ಣವಾಗುವಂಥ ಸಂದರ್ಭಗಳು ಕೂಡ ಹೆಚ್ಚಾಗಿರುತ್ತೆ. ಹಾಗಾಗಿನೇ ಈ ದಿನ ಅದೃಷ್ಟ ನಿಮ್ಮ ಪಾಲಿಗೆ ಒಲಿದು ಬಂದಿರುವಂಥದ್ದು. ಇನ್ನು ಆದಾಯದಲ್ಲಿ ಹೆಚ್ಚಳ, ಬರಬೇಕಾದಂಥ ಹಣ ನಿಮಗೆ ವಾಪಸ್ಸು ಬರುವಂಥ ಸೂಚನೆಗಳು ಕೂಡ ಕಾಣಿಸ್ತಾ ಇದೆ. ಒಟ್ಟಾರೆ ನಿಮಗೆ ಈ ದಿನ ಗ್ರಹಗತಿಗಳು ತುಂಬ ಅನುಕೂಲಕರವಾದಂಥ ವಾತಾವರಣವನ್ನು ನಿರ್ಮಿಸ್ತಾ ಇದ್ದಾರೆ. ಅದಕ್ಕಾಗಿಯೇ ನಿಮ್ಮ ನಿರೀಕ್ಷೆಯಂತೆ ಪ್ರಗತಿ ಇದೆ. ಆದರೆ ಈ ಖರ್ಚು ವೆಚ್ಚಗಳ ವಿಚಾರದಲ್ಲಿ ಮಾತ್ರ ನಿಮ್ಮ ಲೆಕ್ಕಾಚಾರ ತಪ್ಪುವಂಥ ಸಾಧ್ಯತೆ ಇದೆ. ಅಂದರೆ ಆದಾಯಕ್ಕಿಂತಲೂ ಕೂಡ ಮಿಗಿಲಾದಂತಹ ಖರ್ಚು ಈ ದಿನ ಆಗಬಹುದು. ಇನ್ನು ವಿಶೇಷವಾಗಿ ಪ್ರಮುಖವಾದಂತಹ ತೀರ್ಮಾನವೊಂದನ್ನು ಕೈಗೊಳ್ಳುವಂತಹ ದಿನ ಇದು. ನಿಮ್ಮ ಜೀವನದಲ್ಲೇ ಒಂದು ಬದಲಾವಣೆ ಆಗುತ್ತೆ, ಒಂದು ಟರ್ನಿಂಗ್ ಪಾಯಿಂಟ್ ಇರುವಂತಹ ಸಂದರ್ಭ ಇದು. ಹಾಗಾಗಿ ಅಂಥ ಬದಲಾವಣೆಗಳನ್ನು ನೀವು ನಿರೀಕ್ಷೆ ಮಾಡಬೇಕು, ಸ್ವಾಗತ ಮಾಡಬೇಕು, ಅದನ್ನು ಕಾರ್ಯಪ್ರವೃತ್ತಗೊಳಿಸಬೇಕು. ಇನ್ನು ಈ ದಿನದಲ್ಲಿ ಕುಟುಂಬ ಸದಸ್ಯರ ಸಹಕಾರ ಬಹಳ ಚೆನ್ನಾಗಿದೆ. ಅದಕ್ಕಾಗಿಯೇ ಒಳ್ಳೆಯ ಯೋಜನೆಗಳನ್ನು ರೂಪಿಸ್ತೀರಿ. ಯೋಜನೆಗಳಂತೆಯೇ ಕೆಲಸ ಕಾರ್ಯಗಳು ಆರಂಭ ಆಗುವಂಥದ್ದು ಇದೆ. ಆದರೆ ಈ ದಿನದಲ್ಲಿ ನಿಮ್ಮ ಗೆಳೆಯರಾಗಲಿ, ತೀರಾ ಬೇಕಾದಂಥ ಹತ್ತಿರದ ಬಂಧುಗಳಿಂದ ಆಗಲಿ ನಿಮಗೆ ಅಷ್ಟೊಂದು ಸಮಾಧಾನ ಇಲ್ಲ. ಎಲ್ಲ ಒಂದು ಕಡೆ ಮಾತಿಗೆ ತಪ್ಪುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದರಿಂದ ಸ್ವಲ್ಪ ಬೇಸರ, ವಿರಸ ಉಂಟಾಗುತ್ತೆ. ಇನ್ನು ಈ ದಿನ ಪ್ರತಿಷ್ಠಿತ ವ್ಯಕ್ತಿಗಳ ಜೊತೆಯಲ್ಲಿ, ಗಣ್ಯರ ಜೊತೆಯಲ್ಲಿ, ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ವ್ಯವಹಾರ ಮಾಡುವಂಥ ಸಂದರ್ಭ ಏನಿದೆ ಅದರಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅದರಲ್ಲೂ ನಿಮಗೆ ಅನುಕೂಲ ತರುತ್ತೆ ಅಂತ ಹೇಳಿ ಅದನ್ನು ಅತಿಯಾಗಿ ನೀವು ಉಪಯೋಗಿಸ್ಕೊಳ್ಳುವಂಥದ್ದಲ್ಲ. ಕಬ್ಬು ಸಿಹಿಯಾಗಿದೆ ಅಂತ ಹೇಳಿ ತುಂಬ ಆ ಬುಡದವರಿಗೆ ಅದನ್ನು ತಿನ್ನುವಂಥದ್ದಲ್ಲ. ಎಲ್ಲೋ ಒಂದು ಕಡೆ ಅದನ್ನು ನಿಲ್ಲಿಸಬೇಕಾಗತ್ತೆ, ಒಂದು ಕಡಿವಾಣ ಹಾಕಬೇಕು. ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇರಲಿ, ಯಶಸ್ವಿ ಆಗುತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಏಕೆಂದರೆ ಚಂದ್ರ ನಿಮಗೆ ವ್ಯಯಸ್ಥಾನದಲ್ಲಿದ್ದಾನೆ, 12ನೇ ಮನೆಯಲ್ಲಿದ್ದಾನೆ. ಇದರಿಂದ ಈ ದಿನ ನಿಮ್ಮ ಮಾನಸಿಕ ಆರೋಗ್ಯದ ಸ್ಥಿತಿ ತೀರಾ ಕೆಳಮಟ್ಟದಲ್ಲಿರುತ್ತೆ. ಧೈರ್ಯ ಇಲ್ಲ, ಆತ್ಮವಿಶ್ವಾಸ ಇಲ್ಲ ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ. ಅದಕ್ಕಾಗಿಯೇ ಕೆಲವೊಂದು ಕೆಲಸ ಕಾರ್ಯಗಳನ್ನು ಈ ದಿನ ಆರಂಭ ಮಾಡೋದೇ ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬಂದಿರ್ತೀರಿ. ಇನ್ನು ಈ ದಿನ ನಿಮ್ಮ ಕೆಲಸದಿಂದಾಗಲಿ, ನಿಮ್ಮ ಮಾತಿನಿಂದಲಾಗಲಿ ಕುಟುಂಬಸ್ಥರಿಗೆ ಸ್ವಲ್ಪ ಬೇಸರ ಉಂಟಾಗುವಂಥದ್ದು ಇದೆ. ಏಕೆಂದರೆ ನೀವೇನೇ ಎಲ್ಲ ವಿಚಾರಗಳಲ್ಲೂ ಕೂಡ ಮುಂಚೂಣಿಯಲ್ಲಿರಬೇಕು, ಈ ಪರಿಸ್ಥಿತಿ ನಿಮ್ಮ ನಿಯಂತ್ರಣದಲ್ಲೇ ಇರಬೇಕು ಅಂತ ಹೇಳಿ ಪರಿಭಾವಿಸುವಂಥದ್ದು ಕೂಡ ಇದೆ. ಆದರೆ ಇದು ಪ್ರಾಕ್ಟಿಕಲ್ ಆಗಿ ನಡೆಯಲ್ಲ. ಹಾಗಾಗಿನೇ ಸ್ವಲ್ಪ ನಿರಾಶೆ, ಸ್ವಲ್ಪ ಹತಾಶೆ ಈ ದಿನ ಇರುತ್ತೆ. ಇನ್ನು ಹೊಸ ಮಾರ್ಗಗಳ ಬಗ್ಗೆ ಆಲೋಚನೆ ಮಾಡುವಂಥದ್ದು ಇದೆ. ಎಲ್ಲ ಒಂದು ಕಡೆ ಒಂದು ಸಂಬಂಧ ವರ್ಕೌಟ್ ಆಗ್ತಾ ಇಲ್ಲ, ಒಂದು ಕೆಲಸ ನಿಮಗೆ ಒಳ್ಳೆಯ ಫಲವನ್ನು ತರ್ತಾ ಇಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಬದಲಾವಣೆಯನ್ನು ಬಯಸುವಂಥ ಒಂದು ಸಂದರ್ಭ. ಆದರೆ ಸ್ವಲ್ಪ ಪ್ರಯತ್ನ ಪಟ್ಟು ನೀವು ಬೇರೊಂದು ಉದ್ಯೋಗವನ್ನು ಅಥವಾ ಬದಲಿ ಮಾರ್ಗವನ್ನು ಕಂಡು ಹಿಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಅಷ್ಟರವರೆಗೆ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಇನ್ನು ಈ ದಿನ ಆರೋಗ್ಯದ ವಿಚಾರದಲ್ಲೂ ಕೂಡ ನಿಮ್ಮ ಒಂದು ಜೀವನ ಅಷ್ಟಕ್ಕಷ್ಟೇ ಇರುವಂಥದ್ದು. ಕುಟುಂಬಸ್ಥರ ಆರೋಗ್ಯದ ಕಡೆ ಗಮನ ಕೊಡಿ. ಜೊತೆಗೆ ನಿಮ್ಮ ವೈಯಕ್ತಿಕ ಆರೋಗ್ಯ ಅದು ಕೂಡ ಬಹಳ ಮುಖ್ಯವಾಗುತ್ತೆ. ಶಾಂತಿ ಸಮಾಧಾನ ಇದ್ದರೆ ಮಾತ್ರ ಕೆಲಸಕ್ಕೆ ಕೈ ಹಾಕಿ, ಇಲ್ಲಾಂದರೆ ನೀವು ಆ ಕೆಲಸವನ್ನು ಈ ದಿನ ಆರಂಭ ಮಾಡಲೇಬೇಡಿ. ಇನ್ನು ಈ ದಿನ ಕೆಲವೊಂದು ವಿಚಾರಗಳಲ್ಲಿ ನಾಯಕತ್ವದ ಒಂದು ಸ್ಥಾನವನ್ನು ವಹಿಸಿಕೊಳ್ಳುವಂಥದ್ದು ಕೂಡ ಇದೆ. ಎಲ್ಲೋ ಒಂದು ಕಡೆ ಈ ಲೀಡರ್ಶಿಪ್ ಕ್ವಾಲಿಟಿ ಅನ್ನುವಂಥದ್ದು ಬಹಳವಾಗಿ ನಿಮ್ಮನ್ನು ಬೆಂಬಲಿಸುತ್ತೆ. ಹಾಗೆ ಈ ದಿನ ನಿಮ್ಮದು ಅನ್ನುವಂಥ ಒಂದು ಹೇಳಿಕೆ ಇದೆಯಲ್ಲ,
ಈ ಏಕಸ್ವಾಮ್ಯದ ಹೇಳಿಕೆ, ಓನರ್ಶಿಪ್ ಹೇಳಿಕೆ, ಇದರಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಬೇಕಾಗುತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಅರ್ಧನಾರೀಶ್ವರಿ ಸ್ತೋತ್ರವನ್ನ ಹೇಳ್ಕೊಳ್ಳಿ, ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನ ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಯಶಸ್ವಿ ದಿನ. ನಿಮ್ಮ ಕೆಲಸ ಕಾರ್ಯಗಳು ನಿಮಗೆ ತುಂಬ ಒಂದು ರೀತಿಯಲ್ಲಿ ಗೌರವವನ್ನು, ಕೀರ್ತಿಯನ್ನು ತಂದು ಕೊಡುವಂಥ ದಿನ. ಏಕೆಂದರೆ ಚಂದ್ರ ನಿಮಗೆ ಲಾಭಸ್ಥಾನದಲ್ಲಿದ್ದಾನೆ, 11ನೇ ಮನೆಯಲ್ಲಿದ್ದಾನೆ. ಹಾಗಾಗಿನೇ ವ್ಯಾಪಾರಸ್ಥರು ಕೂಡ ಈ ದಿನ ಉತ್ತಮ ಯಶಸ್ಸನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನದ ಪ್ರಯಾಣ ಏನಿದೆ ಅದು ನಿಮಗೆ ತುಂಬ ಯೋಗ್ಯ ಒಂದು ಅನುಕೂಲವನ್ನು ತರುತ್ತೆ. ಜೊತೆಗೆ ಈ ದಿನ ಪ್ರಯಾಣದ ಸಂದರ್ಭದಲ್ಲಿ ಆಗುವಂತಹ ಪರಿಚಯ ಇದೆಯಲ್ಲ, ಇದರ ಕಡೆ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಉದ್ಯೋಗಸ್ಥರು ಕಚೇರಿ ಕೆಲಸದಲ್ಲಿ ಉತ್ತಮವಾದಂಥ ಒಂದು ಫಲವನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದೆ. ಆದರೆ ಸ್ವಲ್ಪ ಸೋಮಾರಿತನವನ್ನು ಬಿಟ್ಟು ಕೆಲಸಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ರೆ ಉತ್ತಮವಾದಂಥ ಫಲ ಇದೆ. ಮೇಲಧಿಕಾರಿಗಳ ಪ್ರಶಂಸೆಯನ್ನು ಕೂಡ ಈ ದಿನ ಪಡ್ಕೊಳ್ತೀರಿ. ಏಕೆಂದರೆ ನಿಮ್ಮ ಚುರುಕಾದಂತಹ ಮಾತು, ಚುರುಕಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ನಿಮ್ಮ ಮೇಲಧಿಕಾರಿಗಳಿಗೆ ಈ ದಿನ ತುಂಬ ಇಷ್ಟ ಆಗುತ್ತೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಕೂಡ ನಿಮಗೆ ಉತ್ತಮವಾದಂತಹ ದಿನ. ಕೆಲವೊಂದು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ನೀವೇ ಮಾಡುವಂಥ ಒಂದು ಉತ್ಸಾಹದಲ್ಲಿ ಇರ್ತೀರಿ. ಇನ್ನು ಈ ದಿನ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲೇಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ಇದೆ. ಇನ್ನು ಕಾರ್ಯ ಸಫಲ ಆಗಬೇಕು, ಅದರಲ್ಲಿ ಉತ್ತಮವಾದಂಥ ಒಂದು ಪ್ರತಿಫಲ ಬರಬೇಕು. ಅದಕ್ಕಾಗಿಯೇ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಇನ್ನು ಬಹಳ ವಿಶೇಷವಾಗಿ ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಅನುಕೂಲ ಇರೋದರಿಂದ ಮಹಾಲಕ್ಷ್ಮಿಯನ್ನ ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ಮಹಾವಿಷ್ಣುವನ್ನ ಈ ದಿನ ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 10ನೇ ಮನೆಯಲ್ಲಿ ಚಂದ್ರ, ಮನಸ್ಸಿಗೆ ತುಂಬ ಸಮಾಧಾನ. ಯಾವುದೋ ಒಂದು ಉದ್ಯೋಗ ಈ ದಿನ ನಿಮ್ಮನ್ನು ಕೈ ಹಿಡಿಯುತ್ತೆ, ನಿಮಗೆ ಒಳ್ಳೆಯ ಗೌರವವನ್ನು ಕೂಡ ತಂದು ಕೊಡುತ್ತೆ. ಆದರೆ ಈ ಬಹಳ ದಿನಗಳಿಂದ ಅರ್ಧಂಬರ್ಧ ಆಗಿ ಉಳಿದಿರುವಂಥ ಕೆಲಸ ಕಾರ್ಯಗಳನ್ನು ಈ ದಿನ ಮುಂದುವರಿಸುವಂಥ ಒಂದು ಪ್ರಯತ್ನ ಮಾಡಿ. ಅದರಲ್ಲೂ ಈ ಗೃಹ ನಿರ್ಮಾಣಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ತಂಟೆ ತಕರಾರುಗಳಿದ್ದರೆ ಆದಷ್ಟು ಬೇಗ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಇರಲಿ. ಇನ್ನು ಈ ದಿನ ನಿಮ್ಮ ಸ್ವಂತ ವ್ಯವಹಾರವನ್ನು ಗಮನದಲ್ಲಿಟ್ಕೊಂಡೇ ನಿಮ್ಮ ಕುಟುಂಬ ಜೀವನವನ್ನು ನಡೆಸಬೇಕಾಗತ್ತೆ. ಹಾಗಾಗಿ ಆ ಒಂದು ವ್ಯವಹಾರಕ್ಕೆ ನೀವು ಕೊಡುವಂಥ ಒಂದು ಸಮಯ ಏನು, ಅದರಿಂದ ಬರುವಂತಹ ಫಲ ಏನು, ಆ ಫಲ ಯಾರ್ಯಾರಿಗೆ ತಲುಪ್ತಾ ಇದೆ, ಈ ವಿಚಾರಗಳನ್ನು ಈ ದಿನ ಸ್ವಲ್ಪ ಸೂಕ್ಷ್ಮವಾಗಿ ನೀವು ಗಮನಿಸಬೇಕಾಗತ್ತೆ. ಅದಕ್ಕಾಗಿಯೇ ಸಮಯವನ್ನು ವ್ಯರ್ಥ ಮಾಡಬೇಡಿ. ಹಾಗೆ ನೀವು ಸ್ವಲ್ಪ ಸಂಶೋಧನಾ ಪ್ರವೃತ್ತಿಯವರಾದ್ದರಿಂದ ಇಂಥ ವಿಚಾರಗಳ ಕಡೆ ನೀವೇ ಒಂದು ರಿಸರ್ಚನ್ನು ಮಾಡಿ, ಯಾವುದು ಸರಿ ಯಾವುದು ತಪ್ಪು ಅದನ್ನು ಕಂಡುಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ನಿಮ್ಮ ಒಂದು ದಕ್ಷತೆ, ನಿಮ್ಮ ಒಂದು ಪ್ರಾಮಾಣಿಕತೆ, ಆತ್ಮವಿಶ್ವಾಸ, ಉತ್ತಮ ಕೆಲಸಗಳನ್ನು ಮಾಡಲಿಕ್ಕೆ ನಿಮಗೆ ಪ್ರೇರೇಪಣೆ, ಅದೇ ಒಂದು ಮೋಟಿವೇಶನ್ ಇದ್ದಾಗೆ. ಆದರೆ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಕುಟುಂಬಸ್ಥರ ಒಂದು ವಿದ್ಯಮಾನಗಳು ಮನಸ್ಸಿಗೆ ಸ್ವಲ್ಪ ಒತ್ತಡವನ್ನು ತರುತ್ತೆ. ಹಾಗಾಗಿ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥ ಜಿಜ್ಞಾಸೆಯಲ್ಲೇ ಇರಬೇಕಾಗತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಹಣದ ಹೂಡಿಕೆಗೆ ಸಂಬಂಧಪಟ್ಟಂತೆ ತಜ್ಞರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಹೂಡಿಕೆ ಮಾಡಬೇಕು. ಒಂದೇ ಕಡೆ ಇನ್ವೆಸ್ಟ್ ಮಾಡುವಂಥದ್ದಲ್ಲ, ಬೇರೆ ಬೇರೆ ಮೂಲಗಳಲ್ಲಿ ನೀವು ಇನ್ವೆಸ್ಟ್ ಮಾಡೋದ್ರಿಂದ ಪ್ರತಿ ಮೂಲದಿಂದ ಗರಿಷ್ಠ ಪ್ರಮಾಣದ ಪ್ರತಿಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಸಂತೋಷದ ದಿನದ ಜೊತೆಗೆ ಸಾಧನೆ ಮಾಡುವಂಥ ದಿನ ಕೂಡ. ಇನ್ನು ಈ ದಿನ ಕೆಲವೊಂದು ವಿಚಾರಗಳಲ್ಲಿ ತುಂಬ ಧನಾತ್ಮಕವಾಗೇ ಇರಬೇಕು. ನೀವು ತುಂಬ ಪಾಸಿಟಿವ್ ಆಗಿಯೇ ಯೋಚನೆ ಮಾಡಬೇಕು. ಇದರಿಂದ ನಿಮ್ಮ ಒಂದು ಫೇಸ್ ವ್ಯಾಲ್ಯೂ ಉಳಿಯುತ್ತೆ, ಗೌರವ ಜಾಸ್ತಿ ಆಗುತ್ತೆ. ಹಾಗೆ ಇದ್ದಕ್ಕಿದ್ದ ಹಾಗೆ ನೀವು ಕೂಡ ಕೆಲಸ ಕಾರ್ಯಗಳನ್ನು ಉತ್ಸಾಹದಿಂದ ಮಾಡ್ತೀರಿ ಅನ್ನುವಂಥ ಒಂದು ಪ್ರಶಸ್ತಿ ನಿಮಗೆ ಸಿಕ್ಕತ್ತೆ. ನಿಮ್ಮ ಸಾಧನೆಗೆ ಇದು ಒಂದು ದೊಡ್ಡ ಉಡುಗೊರೆ ಸಿಕ್ಕಂತಾಗತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನ ಈ ದಿನ ಹೇಳ್ಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ.
ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನವಮದಲ್ಲಿ ಚಂದ್ರ ಇರುವಂಥ ದಿನ, 9ನೇ ಮನೆ. ಹಾಗಾಗಿನೇ ಈ ದಿನ ನಿಮಗೆ ಅಷ್ಟೊಂದು ಅನುಕೂಲತೆಗಳು ಇರಲ್ಲ. ಹಾಗೆ ಈ ದಿನ ನೀವು ಮಾಡುವಂಥ ಪ್ರಯತ್ನದಲ್ಲೂ ಕೂಡ ಮಿಶ್ರ ಫಲಗಳೇ ಇರುವಂಥದ್ದು. ಹಾಗೆ ಈ ದಿನ ಸ್ವಲ್ಪ ಕಷ್ಟಪಟ್ಟೆ ನೀವು ಜೀವನದಲ್ಲಿ ಮುಂದೆ ಬರಬೇಕಾಗತ್ತೆ. ಅಡೆತಡೆಗಳು ಜಾಸ್ತಿ ಇದೆ, ಸ್ಪರ್ಧೆಗಳು ಜಾಸ್ತಿ ಇದೆ, ಸ್ವಲ್ಪ ಎಚ್ಚರದಿಂದ ಇರಿ. ಇನ್ನು ಉದ್ಯೋಗಸ್ಥರಿಗೆ ಆದಾಯದಲ್ಲಿ ಹೆಚ್ಚಳ ಆಗತ್ತೆ. ಎಲ್ಲ ಒಂದು ಕಡೆ ಬಡ್ತಿ ಸಿಕ್ಕುವಂಥದ್ದು, ವೇತನದ ತಾರತಮ್ಯ ಬದಲಾವಣೆ ಇರ್ಬೋದು. ಇದರಿಂದ ಅಲ್ಪ ಸ್ವಲ್ಪ ಹಣಕಾಸಿನ ನೆರವು ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಮನೆಯ ವೆಚ್ಚಗಳು ಕೂಡ ನಿಮ್ಮ ಒಂದು ಆದಾಯಕ್ಕೆ ಮೀರಿ ನಡೆಯುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಈ ವೆಚ್ಚಕ್ಕೆ ಸ್ವಲ್ಪ ಕಡಿವಾಣ ಹಾಕುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಪ್ರಯತ್ನವನ್ನು ಮಾತ್ರ ಮುಂದುವರಿಸ್ತಾ ಇರಬೇಕು, ಎಲ್ಲಿಯೂ ಕೂಡ ಅದನ್ನು ನಿಲ್ಲಿಸಬಾರ್ದು. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಒಂದು ಹೂಡಿಕೆಗೆ ಸಂಬಂಧಪಟ್ಟಂತೆ ತಜ್ಞರ ನೆರವನ್ನು ಪಡ್ಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಒಂದು ಕೆಲಸದಲ್ಲಿ ಒಂದು ಆಕಾರ ಸಿಕ್ಕಬೇಕಲ್ಲ, ಅಂದರೆ ಇಷ್ಟು ಸಮಯಕ್ಕೆ ಇಷ್ಟು ಒಂದು ಪ್ರಗತಿ ಇರುತ್ತೆ ಅನ್ನುವಂಥ ವಿಚಾರ, ಇದರಲ್ಲಿ ಈ ದಿನ ನಿಮಗೆ ಸೋಲು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಯಾವುದೇ ವಿಚಾರಕ್ಕೂ ಕೂಡ ಹೆಚ್ಚು ಚಿಂತೆ ಮಾಡಬೇಡಿ. ಇನ್ನು ಕೆಲವು ಯೋಜನೆಗಳಾಗಲಿ, ಕೆಲವು ಗುರಿಗಳಾಗಲಿ ಒಂದು ಆಕಾರ ಪಡ್ಕೊಳ್ಳಿಕ್ಕೆ ನಿಮ್ಮ ಆತ್ಮವಿಶ್ವಾಸ ಪ್ರಮುಖವಾಗಿ ಬೇಕಾಗುತ್ತೆ. ಅಲ್ಲಿ ಅದನ್ನು ಇನ್ವೆಸ್ಟ್ ಮಾಡಿ ಆತ್ಮವಿಶ್ವಾಸವನ್ನು ಪಡ್ಕೊಳ್ಳಿ, ಅದನ್ನು ಹೆಚ್ಚಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.